अर्णवाय विश्वोदयस्थितिलयोन्नियतिप्रदाय धनप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्धितमजं मुहुमद्यमीशं वन्दे भवद्भ्रममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैर्वीर्णं दोषवर्जितं ज्ञेयं गम्यं गुरुंश्चापि नत्वा सुप्रार्थमुच्यते। ॐ सदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणं विशेषणानि यानीह कथितानि सदुक्तिभिः साधयिष्यामि तान्येव ಕ್ರಮಾತ್ ಸಜ್ಜನ ಸಂವಿದೆ. ಈಗೇನು ಹೇಳಿದರು? ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಬಂತು. ಅದರಲ್ಲಿ 9 ದೃಷ್ಟಾಂತಗಳನ್ನು ಹೇಳಿದ್ದಾರೆ. ತತ್ವಮಸಿಯನ್ನು ನೀವು ಅರ್ಥ ಇಟ್ಕೊಂಡು ನೀನೇ ಬ್ರಹ್ಮ ಒಂದು ಅರ್ಥ ಅದಕ್ಕಿದೆ ಅಂತ ಹೇಳ್ತಿದೆ. ಅದಿಲ್ಲ. ಕಾರಣ ಯಾವುದೇ ಒಂದು ಅದು ಅತತ್ವಮಸಿ ಅಂತ ಬಿಡಿಸ್ಲಿಕ್ಕೂ ಬರುತ್ತೆ, ತತ್ವಮಸಿ ಅಂತ ಬಿಡಿಸ್ಲಿಕ್ಕೂ ಬರುತ್ತೆ. ಹಾಗಿದ್ದರೆ ನಿರ್ಣಯ ಹೇಗೆ ಅಂತ ಕೇಳಿದರೆ ದೃಷ್ಟಾಂತ ನೋಡಬೇಕು. ದೃಷ್ಟಾಂತ ಹೇಳಿದೆ, ಶಬ್ದೋ ನಿತ್ಯ ಅಂತ ಕೊಟ್ಟು ನಮಗೆ ನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ, ಅನಿತ್ಯ ಅಂತ ಬಿಡಿಸ್ಲಿಕ್ಕೂ ಬರುತ್ತೆ. ಮುಂದೆ ಏನು ಮಾಡೋದು ನಿರ್ಣಯ ಹೇಗೆ ಅಂತ ಮುಂದೆ ಘಟವತ್ತು ಅಂತ ಕೊಟ್ಟು, ಘಟ ಅಂಬುದೇನೋ ಅದು ನಿತ್ಯನೋ ಅನಿತ್ಯನೋ. ಆದ್ದರಿಂದ ಶಬ್ದ ಅನಿತ್ಯ ಅಂತ ಬಿಡಿಸ್ಬೇಕೇ ಬರುತ್ತೋ, ಏನಂತ ಬಿಡಿಸ್ಕೊಡ್ದು. ಇಲ್ಲಿ 9 ಒಂದು ದೃಷ್ಟಾಂತ ಇದ್ದು ಸಾಕು ನಮಗೆ. ಎಷ್ಟಿವೆ ಈಗ? 9 ದೃಷ್ಟಾಂತ. 9 ದೃಷ್ಟಾಂತಗಳು ಕೂಡ ಭೇದಪರನೇ ಹೊರತು ಅಭೇದಪರ ಅಲ್ಲ. ಗೊತ್ತಾಯ್ತಾ? 9 ದೃಷ್ಟಾಂತಗಳು ಒಂದು ಕೂಡ ಅಭೇದ. ಅದು ಹೇಳ್ತಾರೆ, ಅದೇ ಅಚ ಅಭೇದೆ ಕಶ್ಚಿದಾಗಮಃ. ಒಂದಾಗಮನೂ ಇಲ್ಲ, ಒಂದು ದೃಷ್ಟಾಂತನೂ ಇಲ್ಲ. ಅತತ್ವಮಸಿ ಇತಿ ನವಕೃತಃ ಉಪದೇಶ ಸದೃಷ್ಟಾಂತಕಃ ನ ಚ ಅಯಂ ಅಭೇದ ಉಪದೇಶ. ಇದು ಅಭೇದ ಉಪದೇಶ ಅಲ್ವೇ ಅಲ್ಲ ನೋಡು ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂದರೆ ಹಾಗೆ ತತ್ವಮಸಿ ಅರ್ಥ ಹೇಳೋದಿಲ್ಲ ಅಂದರೆ ಅದಕ್ಕೂ ಇರ್ತಾ ಇದೆ. ಇವರು ಎರಡಕ್ಕೂ ಹೇಳೋದಕ್ಕೆ ಬರೋದಿಲ್ಲ, ಎರಡಕ್ಕೂ ನಾವು ಹೇಳ್ತೇವೆ. ಎರಡಕ್ಕೂ ಭೇದ ಪರ ಅರ್ಥನೇ ಅಲ್ಲ. ಆದರೆ ಒಂದೊಂದು ಅವ್ರಿಗೆ ಅಲ್ಲೇ ಅಲ್ಲ, ಇನ್ನೊಂದು ಕೂಡ ಅಲ್ಲ, ಅವರೇ ಹೇಳ್ತಾರೆ ಹಾಗೆ ಅಂತ ಮುಂದೆ ಬರುತ್ತದಲ್ಲ. ಆದ್ದರಿಂದ ಭೇದದಲ್ಲಿ ತಾತ್ಪರ್ಯ ಹೊರತು ಅಭೇದದಲ್ಲಿ ಅಲ್ಲ. ಮೊದಲೇ ದೃಷ್ಟಾಂತ ಯಾವುದು? ಸಯಥಾ ಶಕುರಿ ಸೂತ್ರೇಣ ಪ್ರಬದ್ಧ. ಒಂದು ದೊಡ್ಡ ವಾಕ್ಯ ಇದೆ, ಸನ್ಮೂಲಾ ಸೌಮ್ಯ ಇಮಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಇದರಲ್ಲೇನಿತ್ತು? ಒಂದು ಶಕುನಿ ಅಂದ್ರೇನು? ಈ ಶಕುನಿ ಮಹಾಭಾರತ ಶಕುನಿ ಅಲ್ಲ, ಒಂದು ಪಕ್ಷಿ ಅಂತ ಅರ್ಥ. ಒಂದು ಗೂಟಕ್ಕೆ ಕಟ್ಟಿದ್ದಾರೆ. ಅದೇನು ಮಾಡುತ್ತು? ಹಾರ್ಲಕ್ಕೆ ಭಾರಿ ಟ್ರೈ ಮಾಡಿದೆ, ಎಲ್ಲೆಲ್ಲೋ ಹೋಯಿತು. ಬರೀ ಸುಸ್ತಾಗಿ ಎಲ್ಲಿ ಬಂತು ಕೊನೆಗೆ? ಬಂಧನ ಮೇವ ಉಪವಾಸ. ಊಟ ಇರ್ತಲ್ಲ, ಅದಕ್ಕೆ ಬಂದು ಮತ್ತೆ ಕೂತ್ಕೊಂಡು. ಅದೇ ರೀತಿಯೇ ಜೀವ ಏನು ಮಾಡ್ತಾ ಆಗಲಲ್ಲಿ ಎಲ್ಲೆಲ್ಲೋ ಏನೋ ಮಾಡ್ತಾನೆ, ಕೊನೆಗೆ ಸುಸ್ತಾಗಿ ಮಲಗಿಬಿಡ್ತಾನೆ. ಕೊನೆಗೆ ಎಲ್ಲಿಗೆ ಹೋಗ್ತದೆ ಅದು? ಅಲ್ಲಿ ಪ್ರಾಜ್ಞಾನಾಮಕ ಪರಮಾತ್ಮ ಇರ್ತಾನೆ, ಅಲ್ಲಿ ಬರ್ತಾನೆ. ಇದು ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳಿರೋದು. ಸುಸ್ತಾಗಿದೆ ಅಂತ ಅಷ್ಟ ಮಲಗಿಬಿಡ್ತಾನೆ. ಏನಾಯ್ತು ಅಲ್ಲಿಗ? ಹಾರಾಟ ನಿಂತು ಹೋಗಿಬಿಟ್ಟು ದೇವರ ಹತ್ರ ಹೋಗ್ತಾನೆ ಅಂತ ಅರ್ಥ. ಸರಿಯಾಗಿ ಹೋಗಿಬಿಟ್ಟಾಗ ಅದು ಒಳ್ಳೆ ಅದು ಹೇಳ್ತಾರೆ, ಮುಕ್ತಿ ಸುಖ ಹೇಗಿರುತ್ತೆ ಅಂದರೆ ಒಳ್ಳೆ ನಿದ್ರೆ ಸುಖ ಇದ್ದಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಇಲ್ಲೇ ನಿದ್ರೆ ಮಾಡಿಬಿಡ್ತಾ ಇರ್ತಾರೆ ಅಲ್ಲೇ ಹೋಗುತ್ತೆ ಕೇಳಿದರೆ. ಇಲ್ಲಿ ನಿದ್ರೆಯಲ್ಲಿ ಎಚ್ಚರ ಇದ್ದಾರೆ, ಎಚ್ಚರ ಇದ್ದ ಸುಖ ಇರುತ್ತೆ, ಅದು ವಿಶೇಷ. ಗೋವಾದವ್ರಿಗೆ ಏನೇ ಕೊಟ್ಟರು ಕೂಡ ತಿಳುವಳಿಕೆ ಇರೋದಿಲ್ಲ. ಅದೇ ಎಚ್ಚರ ಇದ್ದಾಗ ಏನು ಸ್ವಲ್ಪ ಕೊಟ್ಟರು ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ಎಚ್ಚರದಿಂದ ನಿದ್ರಾ ಸುಖ ಪಡೆಯೋದಕ್ಕೆ ಮೋಕ್ಷ ಅಂತ ಇನ್ನೂ ಹೇಳೋದಾದರೆ ನಿದ್ರೆಯ ಸುಖ ಯಾವ ಸುಖನೂ ಅದಕ್ಕೆ ಕೊಲ್ಲಲ್ಲ. ಎಚ್ಚರ ಇದ್ದಾಗ ಆ ಸುಖ ಯಾವುದು ಅಂದರೆ ಪಾಠ ಪ್ರವಚನ. ನಾವು ಹೊಸ ವಿಷಯ ಅರ್ಥ ಆಗುತ್ತಲ್ಲ, ಖುಷಿ ಆಗುತ್ತಲ್ಲ, ಆ ಖುಷಿ ಮೋಕ್ಷದ ಆನಂದ ಇದ್ದಾಗಿರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದು ಬಿಟ್ಟರೆ ಇನ್ಯಾವ ದೃಷ್ಟಾಂತನೂ ಕೊಡಲಿಕ್ಕೆ ಬರೋದಿಲ್ಲ, ಅಷ್ಟು ಶ್ರೇಷ್ಠ. ಅದನ್ನು ಹೇಳಿದ್ರು ಕೊನೆಗೆ. ಈ ದೃಷ್ಟಾಂತಕ್ಕೂ ಭೇದಕ್ಕೂ ಏನು ಸಂಬಂಧ ಇದೆ? ಈಗ ಪಕ್ಷಿ ಇದೆ, ಗೂಟ ಇದೆ, ಅದಕ್ಕೆ ಹೋಗಿ ಆಶ್ರಯಿಸುತ್ತೆ. ನೋಡಿದೆಯಾ? ಆ ಗೂಟ ಆಶ್ರಯ ಕೊಟ್ಟಿರ್ತ ತಾನೇ. ಹಾಗೆ ಸನ್ಮೂಲ ಇಮಾ ಸದಾಹ ಸೌಮ್ಯ ಇಮಾ ಸರ್ವಾ ಪ್ರಜಾ. ಎಲ್ಲರೂ ಕೂಡ ಸನ್ಮೂಲಾಹ ಸದಿತಿ ಬ್ರಹ್ಮ, ಬ್ರಹ್ಮನನ್ನು ಆಶ್ರಯಿಸಿದ್ದಾರೆ. ಗೊತ್ತಾಯ್ತಾ? ಅದೇ ರೀತಿಯೇ ಸದಾಯತನಾಹ, ಹುಟ್ಟಿರೋದು ಅವನಿಂದ, ಬದುಕಿರೋದು ಅವನಿಂದ, ಉಳಿದಿರೋದು ಅವನಿಂದ. ಸ್ಪಷ್ಟ ಹೇಳ್ತಾ ಇದೆ. ದೇವರ ಬಗ್ಗೆ ಏನೇನು ಹೇಳಬೇಕು ಅಷ್ಟನ್ನೂ ಹೇಳಿಬಿಟ್ಟಿದೆ. ಗೊತ್ತಾಯ್ತಾ? ಸತ್ಪ್ರತಿಷ್ಠಾ ಸದಿತಿ ಬ್ರಹ್ಮ ಅಂತ ಅದೇ ಹೇಳಿರೋದು ಉಪನಿಷತ್ತಿನ ವಾಕ್ಯನೇ. ಅದು ಕೂಡ ಸದಿತಿ ಬ್ರಹ್ಮ ಸದಿತಿ ಪ್ರಾಣ ಅಂತ ಹೇಳಿರೋದ್ರಿಂದ ದೃಷ್ಟಾಂತ ಏನು ಬಂತೀಗ?
ಗೂಟಕ್ಕೆ ಹೋಗಿ ಸೆಕೆ ಕೊಡುತ್ತೆ ಅಂದರೆ ಗೂಟ ಸೆಕೆ ಎರಡು ಒಂದೇನಾ? ಅಲ್ಲ. ಹಗ್ಗ ಕಟ್ಟಿದ್ದಾರೆ, ಹಗ್ಗನೂ ಅದು ಒಂದೇನಾ? ಅಲ್ಲ. ಗೊತ್ತಾಯ್ತಾ? ಸೂತ್ರ ಎಷ್ಟು ಸ್ವಾರಸ್ಯ ಅಂತ ಕೇಳಿದರೆ, ಸೂತ್ರ, ಗೂಟ, ಪಕ್ಷಿ. ಪಕ್ಷಿ ಜೀವ, ದ್ವಾಸುಪರ್ಣ ಸಯುಜ, ಪಕ್ಷಿ ಜೀವ. ಅದು ಸೂತ್ರ ಅಂದರೆ ವಾಯುದೇವ, ಗೂಟ ಅಂದರೆ ಪರಮಾತ್ಮ. ಸರಿಯಾಗಿ ಕೂತಿದೆ. ಗೊತ್ತಾಯ್ತಾ? ಅವ್ರಿಗೆ ಇದೆಲ್ಲ ಹೇಳೋಕ್ಕೆ ಸಾಧ್ಯನೇ ಸೂರ್ಯ ಕತೆ ಹೇಳಿದಾಗ ಹೇಳಬೇಕೆ ಹೊರತು ಫ್ಯಾಕ್ಟ್ ಇದಿಷ್ಟು ಕೂಡ ಇಟ್ಟಿರ್ಬೇಕಾದ್ರೆ. ಹಾಂ ಇಂದ್ರಿಯ ನಿಗ್ರಹಕ್ಕೆ ಹಾಂ ಇದು ಉಪಾಸನೆ ವಿಶೇಷವಾಗಿ ಹೇಳಿದ್ದಾರೆ. ಹಾಂ ಇದು ಶಕುನಿ ಸ್ಥಾನ ಜೀವ, ಹಾಂ ಸೂತ್ರ ಸ್ಥಾನ ಲಕ್ಷ್ಮೀ ದೇವಿ, ಹೌದು. ಊಟ ಸ್ಥಾನ ವಿಷ್ಣು. ಹೌದು. ಇದನ್ನು ಉಪಾಸನೆ ಮಾಡಿದ್ರೆ ಇಂದ್ರಿಯ ನಿಗ್ರಹ ಆಗುತ್ತೆ. ಹೌದು ಹೌದು, ಅದೇ ಹೇಳ್ತೇವೆ. ಎಲ್ಲ ಸೇಮ್ ಸಿಮಿಲಾರಿಟಿ ಇದೆ. ಇದು ಯಾವುದನ್ನು ನಾವು ಶಾಸ್ತ್ರ ಕೇಳ್ತೇವೆ ಅದೆಲ್ಲ ಕೂಡ ಅದೇ ಹೇಳ್ತಾರೆ. ಏವಂ ಬುದ್ಧೇ ಪರಂ ಬುದ್ಧ ಸಂಸ್ಥಾಭ್ಯಾತ್ಮಾನ ಆತ್ಮಾನ. ಯಾವಾಗ ದೇವ್ರದ್ದು ದೊಡ್ಡದು ಕೇಳ್ತಾ ಹೋಗ್ತೇವೆ ತಕ್ಷಣ ಯಾವುದಕ್ಕೆ ಕಾರಣ ಆಗುತ್ತದ? ಇಂದ್ರಿಯದಿ ಕಾಮ ಹೇಳ್ತಾರೆ. ಏವಂ ಬುದ್ಧ ಹೇಳ್ತಾರೆ. ಹೇಳ್ಬೇಕಾದ್ರೆ ಭಾರಿ ಕಷ್ಟ ಗೆಲ್ಲೋದು ಇಂದ್ರಿಯಗಳನ್ನು. ಆದರೆ ಯೋಚನೆ ಮಾಡಬೇಡ. ಏವಂ ಬುದ್ಧೇ ಪರಂ ಬುದ್ಧ ಸಂಸ್ಥಾಭ್ಯಾತ್ಮಾನಮಾತ್ಮನ ಜಯಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸನ. ಅದರಿಂದ ತಾರತಮ್ಯ ಜ್ಞಾನ, ಹರಿಸೋರತ್ವ ಎಲ್ಲ ಕೂಡ ಯಾವುದರಲ್ಲಿ ಎಂಡಾಗಬೇಕು ಅಂದರೆ ಈ ಕಡೆ ಜಿತೇಂದ್ರಿಯತ್ವ, ಆ ಕಡೆ ಪರಮಾತ್ಮನ ಕಡೆ ಎಲ್ಲ ಗಮನ. ಇಲ್ಲಿ ಜಿತೇಂದ್ರಿಯ ಅಂದರೆ ಎದ್ದು ಇಲ್ಲಿ ಆ ಕಡೆ ಹೋಗಬೇಕು. ವೆಹಿಕಲ್ ಕಂಟ್ರೋಲ್ ಮಾಡೋ ಜಾತಕ್ಕೆ ತಪ್ಪು ದಾರಿ ಹೋದರೆ ಸರಿ ದಾರಿ ಹೋಗಬೇಕು. ಅದಕ್ಕೆ ಇವೆಲ್ಲ ಸಹಾಯ ಮಾಡೋದ್ರಿಂದ ಜ್ಞಾನ, ಅದೇ ಜ್ಞಾನ ಅಂದ್ರೆ ಅದೇ. ಆ ಜ್ಞಾನದಿಂದಾಗಿ ನಮಗೆ ಸಾಧ್ಯ. ಜ್ಞಾನ ಇಲ್ಲದೇ ಮಾಡಕ್ಕೆ ಹೊರಟ್ರೆ ಬರೋದಿಲ್ಲ. ಕುಡ್ಕೊಂಡು ಬಂದುಬಿಡ್ತಾರೆ, ಅಷ್ಟು ಬಿಡೋದು ಬಿದ್ದುಬಿಡ್ತಾರೆ. ತುಂಬ ದುಃಖ ತಡ್ಕೊಳಕ್ಕಾಗಲಿಲ್ಲ, ಮೈ ಮೆರಿಬೇಕಾಗಿತ್ತು, ಇಲ್ಲ ಡ್ರಗ್ಸ್ ತಗೋತಾರೆ, ಇಲ್ಲ ಕುಡಿತಾನೆ, ಮನೆಗೆ ಹೋಗ್ತಾರೆ. ಎಚ್ಚರ ಇದ್ದರೆ ನಿಗ್ರಹ ಮಾಡೋಕ್ಕೆ ಬರುತ್ತೆ. ಇವತ್ತು ಇದು ಸ್ವಾರಸ್ಯ. ಇದು ತುಂಬ ಜನ ಯಾತಕ್ಕೆ ಇವತ್ತು ಹುಡುಗರಾಗಿದ್ದಾರೆ ಗೊತ್ತೇನು? ಅದು ಸುಖ ಬೇಕು, ಸಿಗ್ತಾ ಇಲ್ಲ, ದಾರಿ ಸಿಗ್ತಾ ಇಲ್ಲ. ಏನು ಮಾಡಿದ್ರು ಅವರು? ಕುಡಿದ್ಬಿಟ್ರೆ ಸುಖ ಆಗುತ್ತೆ ಅಂತ ಮಾಡ್ಕೊಂಡ್ಬಿಟ್ರೆ ಅದು ಅದು ಟೆಂಡೆನ್ಸಿ ತೋರಿಸುತ್ತೆ ಏನು ಬೇಕಿದೆ ಹೊರಗಡೆಗೆ ಅಂತ. ಬೇಕಾದ ಸಿಗದೆ ಹೋದಾಗ ಏನು ಮಾಡ್ತಾರೆ? ಆ ರೀತಿ ಮಾಡ್ತಾನೆ ಅಂತ ಅರ್ಥ. ಅದಕ್ಕೆ ನಾವು ಅವನು ಎಷ್ಟು ಬಿಡೋದು ಬಿಡೋದಿಲ್ಲ. ಅವನು ಕುಡಿಯೋದನ್ನು ಯಾವಾಗ ಬಿಡ್ತಾನೆ? ಅವನು ಬೇರೆ ದಾರಿ ತೋರಿಸಿದಾಗ. ಎಲ್ಲೆಲ್ಲೋ ಓಡಾಡೋ ಕೆಲಸ ಕೊಟ್ಟರೆ ಹೇಳ್ತಾರಲ್ಲ ಹಾಕಿ, ಎಲ್ಲೆಲ್ಲೋ ಓಡಾಡ್ಕೊಂಡಿದ್ದು ಎರಡೆಲ್ಲ ಕೇಳೋದಿಲ್ಲ. ಕೆಲಸ ಕೊಟ್ಟು ತಕ್ಷಣ ಅವ್ರಿಗೆ ಸಿಕ್ತು, ಮನಸ್ಸು ಶಾಂತಿ ಸಿಕ್ತು, ಒಂದು ಓಡಾಟ ನಿಂತು. ಎಲ್ಲೆಲ್ಲ ಹೋಗೋದಿಲ್ಲ, ಕೆಲಸಕ್ಕೆ ಹೋಗ್ತಾನೆ ಅಷ್ಟೇ. ಇವತ್ತು ಹಾಗಾಗಿರೋದು. ತುಂಬ ಜನಕ್ಕೆ ಅಧ್ಯಾತ್ಮ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲೆಲ್ಲೋ ಹೋಗ್ತಾರೆ. ಗೊತ್ತಾದರೆ ಮಾತ್ರ ಹೋಗಬೇಕಾದಲ್ಲಿಗೆ ಹೋಗ್ತಾರೆ ಎಂಬುದು ವಿಶೇಷ. ಎಲ್ಲಿದೆ ಐಕ್ಯ? ಒಂದಾರು ಇದೆ ಅದರಲ್ಲಿ. ಅದು ಮುಂದೆ ಹೇಳ್ತಾರೆ, ಇಷ್ಟು ಅನಲೈಸ್ ಮಾಡ್ತಾರೆ. ಆಮೇಲೆ ಎಲ್ಲಿದೆ ತೋರಿಸಪ್ಪ ಇದರೊಳಗೆ ಅಭೇದ ಎಲ್ಲಿದೆ ತೋರಿಸು. ಭೇದ ಡಿಪೆಂಡೆನ್ಸ್ ಬರೋದು ಯಾವಾಗ? ಭೇದ ಎದುರುತ್ತಾರೆ. ಅವ್ರು ಭೇದನೇ ಒಪ್ಪಿಲ್ಲ ಅಂದರೆ ಭೇದ ಹೇಳ್ತಾರೆ. ಭೇದ ಒಪ್ಪಿದವರಿದ್ದಾರೆ, ಆಮೇಲೆ ಅವ್ರಿಗೆ ಹೇಳ್ತಾರೆ ನೀವು ಭೇದ ಒಪ್ಪಿದ್ರೆ ಸಾಲದು. ಏನು ಒಪ್ಪಬೇಕು? ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅದನ್ನು ಒಪ್ಪಬೇಕು. ದೇವ ಸ್ವಾತಂತ್ರ್ಯ ಮುಂದಿನ ಸ್ಟೆಪ್ ಅದು. ಮನೆಯೇ ಸೈಟೇ ಇಲ್ಲಾಂದ್ರೆ ಮನೆ ಕಟ್ಟಕ್ಕೆ ಇರಬೇಕು. ರೂಮ್ ಎಷ್ಟಿರಬೇಕು ಅವೆಲ್ಲ ಪ್ರಶ್ನೆ ಬರಲೇ ಇಲ್ಲ. ಮೊದಲು ಸೈಟ್ ಕ್ರಿಯೇಟ್ ಆಗಬೇಕು. ಭೇದ ಒಪ್ಪಿದ್ಮೇಲೆ ಮುಂದಿನ ಪ್ರಶ್ನೆ. ಭೇದ ಒಪ್ಪಿದ್ಮೇಲೆ ತಾರತಮ್ಯ ಇತ್ಯಾದಿ ಬರೋದ್ರಿಂದ ಅದನ್ನು ಫಸ್ಟ್ ಸಾಧನೆ ಮಾಡೋದು. ಅವ್ರಿಗೆ ಬೇಕಾದ್ದೇನು ಅದನ್ನು ತೆಗಿಬೇಕು ಫಸ್ಟು. ಭೇದ ತೆಗೆದುಬಿಟ್ರೆ ಬೋಧೋಗುತ್ತೆ. ಅಲ್ಲಿ ಮಾಡ್ತಿರೋದು. ಅದಕ್ಕೆ ಲೋನ್ ಸೈಟೇ ತೋರಿಸ್ತಾ ಇಲ್ಲ. ಲೋನ್ ಯಾಕೆ ಸ್ಯಾಂಕ್ಷನ್ ಮಾಡ್ತಾರೆ ಅವರು? ಹೇಳಿತಾ? ಅದು ಭಾರಿ ಇಂಪಾರ್ಟೆಂಟ್. ತಥಾ ಯಥಾ ಸೌಮ್ಯ ಮಧುಕೃತಃ ನಿಸ್ತಿಷ್ಠಂತಿ. ಇನ್ನೊಂದು ದೃಷ್ಟಾಂತ. ನಾನಾತ್ಯಯಾನಾಂ ವೃಕ್ಷಾಣಾಂ ರಸಾನಾಂ ಸಮವಹಾರಂ ಏಕತಾಂ ಗಮಯಂತಿ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ಅಮುಷ್ಯಹಂ ವೃಕ್ಷಸ್ಯ ರಸಃ ಅಸ್ಮಿ ಅಮುಷ್ಯಹಂ ವೃಕ್ಷಸ್ಯ ರಸಃ ಅಸ್ಮಿ ಇತಿ ಏವಮೇವ ಖಲು ಸೌಮ್ಯ ಇಮಾಃ ಸರ್ವಾಃ ಪ್ರಜಾಃ ಸತಿ ಸಂಪದ್ಯ ನ ವಿದುಃ ಸತಿ ಸಂಪತ್ಸ್ಯಾಮಹೇ ಇತಿ. ತೈದಂ ತೈಯ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯದ್ಯದ್ಭವಂತಿ ತತ್ತದಾ ಭವಂತಿ. ಇನ್ನೊಂದು ದೃಷ್ಟಾಂತ. ಇವೆಲ್ಲ ಉಪನಿಷತ್ತಿನ ವಾಕ್ಯ, ಛಾಂದೋಗ್ಯದ ಮಾತುಗಳು. ಸೌಮ್ಯ ಅಂಥೇಳಿ ಮಗನಿಗೆ ಶ್ವೇತಕೇತಿಗೆ ತಂದೆ ಹೇಳ್ತಾರೆ ಸಂಬೋಧನೆ. ಅದು ಮಧುಕೃತಃ ಮಧುಕೃತಃ ನಿಸ್ತಿಷ್ಯಂತಿ. ಮಧುಕೃತಃ ಮಧುಕರಗಳು ಮಧು ನಿಸ್ತಿಷ್ಯಂತಿ, ಜೇನರ ಸಂಗ್ರಹ ಮಾಡ್ತಾ ಹೋಗುತ್ತೆ. ಇಲ್ಲಿಂದ ನಾನಾತ್ಯಯಾನಾಂ ವೃಕ್ಷಾಣಾಂ ರಸಾನಾಂ ಸಮವಹಾರಂ. ಅನೇಕ ವೃಕ್ಷಗಳು ಎಲ್ಲೆಲ್ಲೋ ಬೆಳೆದಿವೆ, ಏನೇನೋ ವೃಕ್ಷಗಳು. ಅದರ ಹೂಗಳಿಗೆ ಹೋಗುತ್ತೆ, ಎಲ್ಲ ಮಧುನ ತಂದುಬಿಡುತ್ತೆ. ಸಮವಹ ಒಟ್ಟಿಗೆ ಸೇರಿಸುತ್ತೆ. ಅದೇ ಮಧು ಆಗೋದು. ಏಕತಾಂ ಗಮ. ಯಾತಕ್ಕದನ್ನು ಬೆಸ್ಟ್ ಔಷಧಿ ಅಂತ ಕರೀತಾರೆ ಅಂದರೆ ಎಲ್ಲ ವೆರೈಟಿ ಕಲೆಕ್ಟ್ ಮಾಡಿರುತ್ತೆ. ಎಲ್ಲ ಔಷಧಿ ಅದರಲ್ಲಿರುತ್ತೆ ಅಂತ ಅರ್ಥ. ಒಂದಕ್ಕೊಂದು ಔಷಧಿ ಆಗಿಬಿಡುತ್ತೆ. ನೂರಾರು ಪುಷ್ಪಗಳು
ಅದಕ್ಕೆ ಅದು ಎಷ್ಟೋ ರೋಗಕ್ಕೆ ಔಷಧಿ ಅದು ಜೇನದು ಗೊತ್ತಾಯ್ತು, ಎಷ್ಟೋ ರೋಗ ದೊಡ್ಡ ಔಷಧಿ ಅದು ಆಗ್ಲಿಕ್ಕೆ ಕಾರಣ. ಹಸುವಿನ ಹಾಲು ಹಾಗೇನೆ, ಹಗಲೆಲ್ಲ ಬಿಟ್ಬಿಡಿ, ಎಲ್ಲೆಲ್ಲೋ ಹೋಗ್ತಾರೆ, ಬೇಕಾದ ತಿಂದು ಬರುತ್ತೆ. ಮನೆಯಲ್ಲೇ ಕಟ್ಟಿ ಸಾಕಿರೋ ಎಫೆಕ್ಟ್ ಇರೋದಿಲ್ಲ. ಮನೆ ಕೊಡೋದು ಎಷ್ಟು ಇಂಡಿ ಕೊಡೋದು ಮಾಡ್ತಾರೆ, ಅದೆಲ್ಲ ಪ್ಯೂರ್ ಸಿಗೋದಿಲ್ಲ. ಬಿಟ್ಟು ಬಿಡ್ಬೇಕಂದ ಕಾಡಿಗೆ ಕಳಿಸ್ತಾರೆ, ಅದು ಇಷ್ಟ ಬಂದಿದ್ದು ತಿನ್ನುತ್ತೆ. ಅದು ಎಲ್ಲೋ ಅನೇಕ ಮೂಲಿಕೆಗಳು, ವೆರೈಟಿ ಅದಿಷ್ಟು ಹಾಲಲ್ಲಿರುತ್ತೆ. ಅದಕ್ಕೆ ಗೋವಿನ ಹಾಲು ತೊಗೊಂಡ್ಬಿಟ್ರೆ ಏನಾಗುತ್ತೆ, ಎಲ್ಲ ಮೆಡಿಸಿನ್ ಗೊತ್ತಾಯ್ತಾ. ಇನ್ನೂ ಅನೇಕ ಕಾರಣ ಬೇರೆ ಇದೆ, ಇದು ಒಂದು ಕಾರಣ. ಇದು ಜೇನು ಆಗ್ಲಿಕ್ಕೂ ಹಾಗೆ ಕಾರಣ, ಇದು ಆಗ್ಲಿಕ್ಕೂ ಹಾಗೆ ಕಾರಣ, ವೆರೈಟಿ. ಆದರೆ ಜೇನಿನಲ್ಲಿ ಎಲ್ಲ ಮಧು ಇದೆ. ಈಗ ಆ ಮಧುಗಳಿಗೆ ತಾವು ಯಾವ ವೃಕ್ಷದ್ದು ಅಂತ ಗೊತ್ತಿಲ್ಲ, ಮರ್ತು ಬಿಟ್ಟಿವೆ. ಅರ್ಥ ಆಯ್ತಾ? ಮನೆ ಎತ್ತಷ್ಟೇ ಒಂದು ಸತ್ಯ ಯೋಚನೆ ಮಾಡ್ತೀವಿ, ಎಲ್ಲಿದ್ದೇವೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಆ ತಾವು ಗೊತ್ತಾಗೋದಿಲ್ಲ ಅವಕ್ಕೆ. ಅದು ಯಾರಿಗೆ ಗೊತ್ತದು? ದೇವರಿಗೆ ಗೊತ್ತು, ವಾಯುದೇವರಿಗೆ ಗೊತ್ತು, ಉಳಿದವ್ರಿಗೆ ಗೊತ್ತಿಲ್ಲ, ತಂದು ಮಧುಕರಗಳಿಗೂ ಗೊತ್ತಿಲ್ಲ. ತಂದ್ಮೇಲೆ ನಾವು ತುಂಬ ಬೆರೆಸ್ಬಿಟ್ರೆ ನಮ್ಮದೇ ನಮಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಿರೋದು ಹೇಗೆ ಇಲ್ವೋ, ನಾ ವಿವೇಕಂ ಲಭಂತೆ. ವಿವೇಕ ಏನಂತ? ಅಮುಷ್ಯ ಅಹಂ ವೃಕ್ಷಸ್ಯ ರಸಃ ಅಸ್ಮಿ. ಅಮುಷ್ಯ ಅಹಂ ವೃಕ್ಷಸ್ಯ ರಸಃ ಅಸ್ಮಿ. ನಾನು ಈ ವೃಕ್ಷದ ರಸವಾಗಿದ್ದೇನೆ. ಅಮುಷ್ಯ ಅಹಂ ವೃಕ್ಷಸ್ಯ ರಸಃ ಅಸ್ಮಿ. ನಾನು ಈ ವೃಕ್ಷದ ರಸವಾಗಿದ್ದೇನೆ ಅಂತ ಅವಕ್ಕೆ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲ, ಗೊತ್ತಾಗೋದಕ್ಕೇನು? ಅದೇ ರೀತಿ ಸರ್ವಾ ಪ್ರಜಾ ಸತಿ ಸಂಪದ್ಯನ ವಿದುಹು. ನಾವೆಲ್ಲ ಕೂಡ ಇವತ್ತು ದೇವರಿಂದ ಬಂದೇ ಹುಟ್ಟಿ ಅವೆಲ್ಲ ಮರ್ತುಬಿಟ್ಟು ಗೊತ್ತೇ ಇಲ್ಲ ನಮಗೆ. ಇದು ನಾವೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆ್ಯಕ್ಚುಲಿ ಜನ್ಮಾದ್ಯಸ್ಯತಃ ಹುಟ್ಟು ಸಾವತಾರದೆಲ್ಲ ಯಾರಿಂದ ಆಗ್ತಿರೋದು? ದೇವರಿಂದ. ಆ ದೇವರು ಯಾರೋ ಗೊತ್ತಿಲ್ಲ ಅವನಿಗೆ. ಅಂಥವ್ನು ಏನಾಗುತ್ತೆ ಗೊತ್ತಾ? ಪನಿಷ್ಮೆಂಟ್ ಹೇಳ್ತಾರೆ ಈಗ. ಸೈಹ ವ್ಯಾಘ್ರೋವ ಸಿಂಹೋವ ವೃಕೋವ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ಏನೇನೋ ಹುಟ್ಟುಬಿಡ್ತಾನೆ ಅಂತ ಹೇಳ್ತಾರೆ. ಇದು ಫಲ ಇದು. ತಿರ್ಯಜ್ಞೋನಿಯಲ್ಲಿ ಹುಡ್ತಾನೆ ಅಂತ ಅರ್ಥ. ಯಾರು ತತ್ವಜ್ಞಾನವನ್ನು ಪಡೆಯೋದಿಲ್ಲ ಅವ್ರು ಏನಾಗೋದಿಲ್ಲ, ಈಗ ಕೀಟ ಜನ ಇದಕ್ಕೆ ಹೋಗ್ಬಿಡ್ತಾರೆ, ಅಧೋಗತಿಗೆ ಹೋಗ್ತಾರೆ. ಅಧೋಗತಿ ಫಸ್ಟ್ ಇವೆಲ್ಲ ಕೀಟ ಇವರುಗಳು, ಮುಂದೆ ನರಕ ಅವೆಲ್ಲ ಅನ್ನತ್ತವು. 3 ರೀತಿ. ಇಲ್ಲೇ ಹುಟ್ಟಿ ಬರೋದು ಈ ರೀತಿ, ನರಕಕ್ಕೆ ಹೋಗೋದು ಇನ್ನೊಂದು, ಅನ್ನದ್ದು ಮತ್ತೊಂದು. ಇಂಥ ಅನರ್ಥ ಇದೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಅಭೇದಕ್ಕೆ ಅನರ್ಥ ಹೇಳೇ ಇಲ್ಲ ನೀವು. ಅಭೇದ ಜ್ಞಾನ ಇಲ್ಲ ನಮಗೆ. ಇದೇನು ನೀವು ಹೇಳಿದ್ದೀರಿ? ಇಲ್ಲ ನಮಗೆ. ಏನು ನಷ್ಟಪ್ಪ ಅದರೊಳಗೆ? ಬ್ರಹ್ಮ ಆಗಿರೋಂಥ ಗ್ಯಾರಂಟಿ, ಅದನ್ನಂತೂ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಡು ಹಾಕಿದ್ರೆ ತಿಳ್ಕೊಂಡು ಲೇಟಾಗಾದ್ರೂ ಬಿಡಿ ನೋಡಿ, ಆದ್ರೆ ಆಯಿತು. ಅಂತೂ ನರಕ ಅಂತೂ ಇಲ್ಲಲ್ಲ. ನರಕ ಒಪ್ಕೊಂಡ್ರೆ ಭೇದ ಮತ್ತೆ ಸತ್ಯತ್ವ ಒಪ್ಕೋಬೇಕಾಯ್ತು ಬೇರೆದಕ್ಕೆ. ತಮಸ್ಸು ಒಪ್ಕೊಂಡಾಗಿಲ್ಲ, ಮೋಕ್ಷ ಏನು ಒಪ್ಕೊಂಡಾಗಿಲ್ಲ. ಅದೇ ಪ್ರಾಬ್ಲಮ್ ಇರೋದು. ನಮಗೆ ಶಿಕ್ಷೆ ಕೊಡಾಗಿಲ್ವಲ್ಲ ನೀವೀಗ. ಎಲ್ಲರೂ ಪಾಸ್ ಆದರೆ ಓದ್ಕೊಂಡಾಗ ಹೋಗ್ಬೇಕೆ? ಎಲ್ಲರೂ ಗ್ಯಾರಂಟಿ ಪಾಸ್ ಆಗೋದಾದರೆ ಓದೋದಕ್ಕೆ ಅರ್ಥ ಇದೆ. ಅದು ಸೀರಿಯಸ್ಸಾಗಿ ಓದೋದು ಮತ್ತೆ ಅರ್ಥನೇ ಇಲ್ಲ ಅದ್ರಾಗ. ಬರೀ ಪಾಸ್ ಅಷ್ಟೇ. ಅಲ್ಲಿ ತಮಾಷೆ ಕ್ಲಾಸ್ ಕೊಡಲ್ಲ ಅದರಲ್ಲಿ. ಎಲ್ಲರೂ ಪಾಸು, ಕ್ಲಾಸ್ ಬೇರೆ ಇಲ್ಲ. ಪಾಸ್ ಅದು ಕ್ಲಾಸ್ ಬಂದು ಯಾರು ಉಪಯೋಗ ಆಗುತ್ತೆ ಅಂದರೆ ಅದೂ ಇಲ್ಲ. ಆ ದೃಷ್ಟಿಯಿಂದ ಯಾರು ಓದ್ತಾರಾಗ ಅದಕ್ಕೆ? ಇದು ಈ ಸ್ಥಿತಿ ಆಗುತ್ತೆ. ಆದ್ದರಿಂದ ಪನಿಷ್ಮೆಂಟ್ ಇದೆ. ದ್ವೈತ ಒಪ್ಪಿದವರು ಪನಿಷ್ಮೆಂಟ್ ಇದೆ, ಅಲ್ಲಿ ಪನಿಷ್ಮೆಂಟೇ ಇಲ್ಲ. ಈ ಅರ್ಥ ಮಾಡಿಕೊಟ್ರೆ ಅದು ಒಪ್ಪಾಗಿಲ್ಲ. ಒಪ್ಪಿದ ದೊಡ್ಡ ಸಮಸ್ಯೆ ಬರುತ್ತೆ ಅವ್ರಿಗೆ. ಇಷ್ಟೆಲ್ಲ ಹೇಳಿದ ಮೇಲೆ ಸುಳ್ಳು ಅಂತ ಹೇಗೆ ಹೇಳ್ತಾರೆ ಈಗ ಇದನ್ನು? ಅಂದರೆ ಭೇದ ಜ್ಞಾನ ಗೊತ್ತಿಲ್ಲ ಅವರಿಗೆ. ಮುಂದೆ ಇಷ್ಟು ಹೀರೋಯಿನಲ್ಲಿ ಹುಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಬ್ರಹ್ಮಜ್ಞಾನ ಇಲ್ಲದೆ ಹೋದರೆ ಇವತ್ತು ಯಾವುದೋ ಲೌಕಿಕ ಕೋರ್ಸ್ ಓದಲಿಲ್ಲ, ಅವ್ರಿಗೆ ಕೆಲಸ ಸಿಗೋದಿಲ್ಲ, ಕಷ್ಟಪಡ್ತಾರೆ ಕರೆಕ್ಟೇ. ಆ ಹೀರೋಯಿನಲ್ಲಿ ಹುಟ್ಟೋದು ನರಕಕ್ಕೆ ಹೋಗೋದೇನಿಲ್ಲ. ಇನ್ನು ಓದಿಲ್ಲ ಮೆಡಿಕಲ್ ನರಕಕ್ಕೆ ಹಾಕ್ತೀವಿ ಅಂತ ಹೇಳಾಗಿಲ್ಲ. ಅದು ಓದಿದ್ರೆ ಪ್ಲಸ್ ಪಾಯಿಂಟ್ ಅಷ್ಟೇ. ಇವತ್ತು ಎಲ್ಲ ವ್ರತ ಇದೆ, ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಇಲ್ಲಲ್ಲ. ಹಾಗೆ ಏಕಾದಶಿ ಕೃಷ್ಣಾಷ್ಟಮಿ ನಾವೆಲ್ಲ ಬಿಟ್ಟರೆ ಪಾಪ ಇದೆ, ಮಾಡಿದರೆ ಭಾರಿ ಪುಣ್ಯ ಇದೆ. ನಿಮಿದಕ್ಕೆ ತೋರಿಸಿ. ಈಗ ದ್ವೈತ ಮತ್ತು ಕೊಂದೇ ಇರೋದು. ಏನೋ ಸರಿಯಾಗಿ ಮಾಡಿದರೆ ಮೋಕ್ಷ, ಇಲ್ಲದಂತ ತಪಸ್ಸು. ಇನ್ಯಾವುದಕ್ಕೂ ಆ ರೀತಿ ಬೇರೆ ಯಾವ ಮಂದಿ ಒಪ್ಪೋದಿಲ್ಲಪ್ಪ. ಏನಾಗುತ್ತೆ ನಮಗೆ ಅದರಿಂದ? ಮತ್ತೆ ನಮಗೆ ಬೇಡ, ನಾವು ಒಪ್ಪೋದಿಲ್ಲ, ಫಾಲೋ ಮಾಡೋದಿಲ್ಲ. ಏನು ನಷ್ಟ ಇದೆ ಹೇಳಿ ನೀನೇ? ಏನೇ ನಷ್ಟ ಇಲ್ಲ. ಏನೇ ಹೇಳು ಸಣ್ಣ ಪುಟ್ಟ ಅವ್ರ ನಷ್ಟ ರೆಡಿ ಟು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ರೆಡಿ ಟು ಫೇಸ್ ಅಂದ್ರೆ ಏನು ಮಾಡ್ತೀರಿ? ಹಾಗೆ ಇದು ಹಾಗಲ್ಲ. ಅಂದಂತ ಫೇಸ್ ಮಾಡ್ಲಿಕ್ಕಾಗತ್ತಾ? ನರಕ ಫೇಸ್ ಮಾಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಮತ್ತು ಮೋಕ್ಷ ಕಳ್ಕೊಳ್ಳೋಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ. ಇಂಥ ಅನಿಷ್ಟನೂ ಬೇಡ, ಅಂತ ಇಷ್ಟ ತಪ್ಪೋದು ಬೇಡ. ಆಗ ಅದಕ್ಕೆ ಮಹತ್ವ ಬರುತ್ತೆ. ಯಾವತ್ತದ ಅನುಷ್ಠಾನ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯಾವತ್ತದ ಅನುಷ್ಠಾನದಿಂದ ಭಾರಿ ದೊಡ್ಡ ಲಾಭ ಇದೆ. ಆ ಲಾಭ ಇಲ್ಲದೆ ಹೋದರೆ ಯಾರೂ ಹಿಡಿಯೋದಿಲ್ಲ. ಯಾವತ್ತ ಅನುಷ್ಠಾನ ಮಾಡದೆ ಹೋದರೆ ದೊಡ್ಡ ನಷ್ಟ ಇದೆ, ಅವರಿಗೆ ಭಾರಿ ಲಾಸ್ ಇರೋದ್ರೆ ಮತ್ತೆ ಅವ್ರು ಹಿಡಿಲೇಬೇಕು ಅಂತ ಬಿಡೋಂಗಿಲ್ಲ. ಇದೆಲ್ಲ ಎಲ್ಲಿದೆ? ಭಗವದ್ಗೀತೆಯಲ್ಲೇ ಬರುತ್ತೆ. ಏವೇ ಮತ ಅನುಷ್ಠಿಷ್ಟಂತಿ ಶ್ರದ್ಧಾವಂತೋ ಅನಸೋಯಂತ ಮುಚ್ಚಂತೆ ತೇಪಿ ಕರ್ಮವಿಹಿ. ನನ್ನ ಮತನ ಯಾರು ಅನುಷ್ಠಾನ ಮಾಡ್ತಾರಲ್ಲ ಈ ಪ್ರಯೋಜನ ಇದೆ. ಯಾರು ಮಾಡೋದಿಲ್ವಲ್ಲ, ಗೊತ್ತಾಯ್ತಾ? ಅದೇ ಇಮ್ಮಿಡಿಯೇಟ್ ಶೋಕ ಅದೇನೆ. ಮತ್ತೆ
ಆ ರೀತಿ ಬೇರೆ ಎದ್ರಲ್ಲಿ ತೋರಿಸಿ ನೋಡಂತೆ. ಈಗ ಅದು ಹೇಳಿದ ತಕ್ಷಣ ಅವ್ರ ಮತ ಹೋಗ್ಬಿಡುತ್ತೆ, ಹೇಳಾಗಿಲ್ಲ ಅವ್ರು ಏನೋ ಸಮಸ್ಯೆ ಬರೋದು. ಅರ್ಥ ಆಯ್ತಾ ಈಗ? ಆದರೆ ಲೌಕಿಕ ಕೋರ್ಸ್ ಎಲ್ಲರೂ ಯಾರಕ್ಕೆ ಒಂದೇ ಕೋರ್ಸ್ ಯಾಕೆ ಹೋಗೋದಿಲ್ಲ ಅಂದರೆ ಅವ್ರು ಇಷ್ಟ ಮಾಡ್ತಾ ಅಷ್ಟೇ ಹೊರತು ಇಂಥ ಪನಿಷ್ಮೆಂಟ್ ಅಂತ ಯಾವುದಕ್ಕಿಲ್ಲ. ಅದಕ್ಕೆ ಕೆಲಸ ಅದು ಬೇಡ, ರೆಡಿ ಆದರೆ ಮುಗಿದೋಯ್ತು. ಇದು ಹಾಗಲ್ಲ, ಅನ್ವಾಂಟೆಡ್ ಥಿಂಗ್ ಆಗಬೇಕು. ಯಾವುದನ್ನು ಮಾಡದೆ ಹೋದರೆ ಭಾರಿ ನಷ್ಟ ಇದೆ ಅಂತ ಹೇಳಿದ್ರೆ ಆಗಂದ್ರೆ ಹಿಡಿತಾನೆ. ಸಣ್ಣ ಪುಟ್ಟ ನಷ್ಟನ ಒಪ್ಪೋದಿಲ್ಲ ಅವನು. ಗೊತ್ತಾಯ್ತು? ಎಷ್ಟೋ ಜನ ಇರ್ತಾರೆ, ನೀವು ದನ ಕಾಯ್ತೀನಿ ಅಂತ ಏನು ಮಾಡ್ತೀರಾಗ? ಓದೋರು ದನ ಕಾಯ್ಕೊಂಡು ಇನ್ನೂ ಒಳ್ಳೇದಾಯ್ತಲ್ಲ ಅಂತ ಹೇಳ್ತಾನೆ. ಅವನಿಗೆ ಅದು ಅನರ್ಥ ಅಂತ ಗೊತ್ತೇ ಇಲ್ಲ. ಇದು ಹಾಗಲ್ಲ, ನೋಡ್ಲಿಕ್ಕೆ ಏನು ಕಾಣಿಸುತ್ತೆ, ಇದು ದೊಡ್ಡ ಅನರ್ಥ ಇದೆ. ಆದ್ದರಿಂದ ಅದರ ಇದೆಲ್ಲ ಸ್ಪಷ್ಟ ಬರೀತಾರೆ. ಯುಕ್ತಿವಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ದೃಷ್ಟಾಂತ ಕೊಟ್ಟು ಆಚಾರ ಸಿದ್ಧಾಂತ ಎಷ್ಟು ಸರಿ ಇದೆ ಅಂತ ಹೇಳೋದಕ್ಕೆ ಇದೆಲ್ಲ ಹೇಳ್ತಾರೆ. ಹೌದು, ಉತ್ಕ್ರಾಂತಿ ಎಲ್ಲರೂ ಆಗಲ್ಲ, ಸತ್ತೋಗ್ತಾರೆ ಅಷ್ಟೇ. ಉತ್ಕ್ರಾಂತಿ ಯಾವ್ಬೇಕಾದ್ರೆ ಅಪ್ರೋಷಜ್ಞಾನಿ ಆಗಿರ್ಬೇಕು ಅವನು. ಉಳಿದವ್ರಿಗೆಲ್ಲ ಉತ್ಕ್ರಾಂತಿ ಇಲ್ಲ, ಸತ್ತೋಗ್ತಾರೆ ಅಷ್ಟೇ. ಸತ್ತಿದ್ದಲ್ಲ ಉತ್ಕ್ರಾಂತಿ ಆಗತ್ತಾದ್ರೆ ಗೋವಿಂದ. ಎಲ್ಲಿಗೆ ಅದೇ ಇವರಿಗೆ ಗೊತ್ತಿಲ್ಲ, ಅಡ್ಕೊಂಡು ಹೋಗ್ತಾರೆ ಅವರೇನೆ. ಎಲ್ಲಿ ಜೈಲಿ ಇವ್ರು ಕರ್ಕೊಂಡು ರೂಮೆಲ್ಲ ಬರ್ಕೊಂಡು ಅಡ್ರೆಸ್ ಕೊಟ್ಟು ಕಳಿಸ್ತಾರ, ಹೋಗಿ ದಬ್ಬಿ ಬಾಲಾಕ್ತಾರೆ ಅಷ್ಟೇ. ಏನು ದೊಡ್ಡ ಗೊತ್ತಿಲ್ಲವ, ದೊಡ್ಡ ಇದೆ ಎಕ್ಸ್ಕ್ಯೂಸ್. ಅದು ಬುದ್ಧಿ ಕೊಟ್ಟಿರೋದು ಅದಕ್ಕೆ. ಬೇರೆ ಪ್ರಾಣಿಗಳಿಗೆ ವಿಧಿ ನಿಷೇಧ ಹೇಳಿಲ್ಲ, ಯಾಕೆ? ಬುದ್ಧಿ ಕೊಟ್ಟಿಲ್ಲ ದೇವರು ಅದಕ್ಕೆ. ಮನುಷ್ಯಗೊಂದೇ ಬುದ್ಧಿ ಕೊಟ್ಟಿರೋದು. ಆದ್ದರಿಂದ ಏವ ಬುದ್ಧೇ ಪರಂ ಬುದ್ಧಿ ಕೊಟ್ಟಿದ್ರೆ ಸರಿಯಾಗಿ ಉಪಯೋಗಿಸೋ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಈಗ? ಬುದ್ಧಿ ಇಲ್ದಾರೆ ಹೇಳೋದಕ್ಕೆ ಹೋಗೋದಿಲ್ಲ. ಯಾರೋ ಮಾತೆ ಬರೋದಕ್ಕೆ ಮೂಕಾರಿ ಪಾಪ ಅಂತ, ಕಿವುಡ ಅಂತ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಕಿವುಡ ಕೇಳೋದಿಲ್ಲ, ಯಾಕೆ ಶುರು ಮಾಡ್ತಾರೆ. ಇದನ್ನ ಅರ್ಥ ಮಾಡಿ ನಮಗೆ ಜವಾಬ್ದಾರಿ ಇದೆ, ಬೇರೆ ಪ್ರಾಣಿಯ ಜವಾಬ್ದಾರಿ ಇಲ್ಲ. ತಿಳಿತಿಲ್ಲ. ಪ್ರಾಣಿಗಳೇ ಬದುಕ್ತಾ ಇದೆ, ಏನು ತಪ್ಪಲ್ಲ, ಇರೋದೇ ಹಾಗವು ಪಾಪ. ಇರಬೇಕಾದ ಮನುಷ್ಯ ಆಗಿಲ್ಲ ಅಂದರೆ ಆಗ ಪಶು ಅಂತ ಕರೀತಾರೆ. ಪ್ರಾಣಿನ ಯಾರು ಮನುಷ್ಯ ಅಂತ ಬೈಯೋದಿಲ್ಲ, ಯಾಕೆ ದೊಡ್ಡದು. ಅದು ಬೈಬೇಕಾದ್ರೆ ಕೆಳಗಿನ ಪದಾರ್ಥ, ದೊಡ್ಡದ ಪದಾರ್ಥ ಆಗಬಾರ್ದು. ತಿಳಿತಾ? ಆದರೆ ಇವಾಗ ನಿಜವಾಗ್ಲೂ ಕೂಡ ನಮಗೆ ತಿಳ್ಕೊಬೇಕಾದ ಎಲ್ಲ ಅವಕಾಶ 11 ಇಂದ್ರಿಯ ಕೊಟ್ಟಿದ್ದಾರೆ, ಒಂದು -1 ಪಾಯಿಂಟ್ ಇಲ್ಲ. ಪ್ರತಿಯೊಂದು ಕೊಟ್ಟು ಎಲ್ಲ ಕೊಟ್ಟು ಕ್ಲಾಸಸ್ ಮಾಡಿ ಬರೆಸಿ, ನೋಟ್ಸ್ ಬರೆಸಿ, ಮೊದಲೇ ಹೇಳಿ ಎಲ್ಲ ಮಾಡಿ ಬರೋದು ಫೇಲ್ ಆಗ್ತಾರೆ, ಸಿಟ್ಟು ಬರುತ್ತಾ ಇಲ್ಲ. ಆ ಥರ ಕ್ಲಾಸೇ ಇಲ್ಲ, ಇದೇ ಇಲ್ಲ, ಪಾಪ ಪಾಠನೂ ಆಗಿಲ್ಲ, ಟೆಕ್ಸ್ಟ್ ಬುಕ್ಕು ಗೊತ್ತಿಲ್ಲ, ಅಂಥವ್ನು ಫೇಲ್ ಆಗ್ತಾರೆ ಅಂತ ರೀಸನ್ ಇದೆ. ಏನು ಮೋಸ್ಟ್ ಅನ್ರೀಸನಬಲ್. ಅದರಿಂದ ಎಕ್ಸ್ಕ್ಯೂಸ್ ಕೇಳಕ್ಕೆ ಬರಲ್ಲ. ನಾವು ಅದೇ ಬುದ್ಧಿನ ಲೌಕಿಕ ಮಾಡ್ಬೇಕು. ನಾವೀಗ ಎಷ್ಟು ಹುಷಾರಾಗಿರ್ತೀವಿ ಗೊತ್ತಲ್ಲ. ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಳ್ಳೋ ಟ್ರೈ ಮಾಡ್ತೇನೆ. 2,000 ರೂಪಾಯಿ ಕೊಡ್ತಾರಲ್ಲ, ಆದಷ್ಟು ತೊಗೋಬೇಕು ಅಂತ ಟ್ರೈ ಮಾಡ್ತಾನೆ. ತುಂಬ ಸಿಗೋದಿಲ್ಲ, ವಿಚಾರ ಬೇರೆ. ಏನಾರು ಮಾಡಿ ತೊಗೋಬೇಕಲ್ಲ. ಸುಳ್ಳು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ, ಏನೇನೋ ಮಾಡ್ತಾನೆ ಪಾಪ. ತಿಳಿತಾ? ಇದೆಲ್ಲ ಬಿಟ್ಟು, ಯಾಕಂದ್ರೆ ಬೆನಿಫಿಟ್ ಕಳ್ಕೊಬಾರ್ದು ಅಂತೇಳಿ. ಬಟ್ ಈ ಬೆನಿಫಿಟ್ ನೆಗ್ಲಿಜಿಬಲ್ ಇದೆ. ಬಂದರು ಅಷ್ಟೇ ಹೋದ್ರು ದೊಡ್ಡ ಬೆನಿಫಿಟ್ ಕಳ್ಕೊಂಡ್ಬಿಡ್ತಾನೆ. ಅರ್ಥ ಆಯ್ತಾ? ಲೌಕಿಕಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತಾನೆ. ಪಾಠ ಪಕ್ಕದಲ್ಲಿದ್ದರೂ ಹೋಗೋದಿಲ್ಲ. ಪಾಠ ಪ್ರವಚನಕ್ಕೆ 100,000 ಕಾಲನ ಹೇಳ್ತಾನೆ. ಮತ್ತೆ ಅದಕ್ಕೆ ಅವ್ರು ಕೇಳಿಬಿಟ್ಟು ಇವರು ಬಿಟ್ಟು ಬಿಡಬೇಕು ಪಾಠನ, ಆರಿಸಿ ಮಾಡಿಬಿಡ್ತಾನೆ ಪಾಪ. ಅಂದರೆ ಬೇಕಿಲ್ಲ, ಪ್ರಾಬ್ಲಮ್ ಇರೋದು ಅಲ್ಲಿ. ಬೇಕಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ ಮನುಷ್ಯ. ಇದು ಅರ್ಥ ಮಾಡ್ಕೊಂಡ್ರೆ ಸುಮ್ಮನೆ ಒಂದೇ ಸೋಬೆನೇ ಇಲ್ಲ. ಎಲೆಕ್ಟ್ರಿಸಿಟಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಕೆಲಸಕ್ಕೆ ಓಡ್ಕೊತಾ ಹೋಗ್ತಾನೆ, ಗೊತ್ತಾಯ್ತಿಲ್ಲ. ವೆಹಿಕಲ್ ಹಿಡ್ಕೊತಾನೆ. ಯಾಕೆ? ಒಂದು ಕೆಲಸ ಇದೆ, ಲಾಭ ಇದೆ ಅದರಿಂದ. ನಮಗೆ ಉಪನ್ಯಾಸ ಮಾಡಬೇಕಾದ್ರೆ, ಪಾಠ ಹೇಳಬೇಕಾದ್ರೆ ಅದೇ ಫಲಶ್ರುತಿ, ಫಲಾಧ್ಯಾಯ ಹೇಳುತ್ತೆ. ಅದಕ್ಕೋಸ್ಕರ ದೊಡ್ಡ ಫಲ ಇದೆ. ಫಲ ಮಿಸ್ ಮಾಡ್ಕೋಬಾರ್ದು. ನಾವು ತಗೊಳ್ಳೋ ಅರ್ಹತೆ ಎಲ್ಲ ಕೊಟ್ಟಿದ್ದಾರೆ ದೇವರು. ಬೇರೆ ಸಾಧನೆ ಭಾರಿ ಸಿಂಪಲ್ ಆಗಿದೆ, ಏನೇನೂ ಕಷ್ಟ ಇಲ್ಲ. ಸುಮ್ಮನೆ ಕೂತ್ಕೊಳ್ಳಿಯಪ್ಪ, ನೀವು ಕರ್ಕೊಂಡು ಹೋಗ್ತೀರಂತ ಬಸ್ನಲ್ಲಿ ಗಲಾಟೆ ಮಾಡ್ತಾ ಕೂತ ಏನಾಗುತ್ತೆ? ನಾವು ಇಳಿತೀರೋ, ಸುಮ್ಮನೆ ಕೊಡ್ತೀರೋ, ಇಲ್ಲ ನಾನು ಇಳಿಸ್ಬಿಡ್ಲು ಅಂತ ಡ್ರೈವರ್. ಚಿಕ್ಕಪಟ್ಟಿಗೆಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ ಅವನಿಗೆ. ಇವತ್ತು ನಮ್ಮನ್ನ ಬರೀ ಗಲಾಟೆಗಳು. ನಮ್ಮದು ಮುಂದೆ ಹೋಗೋ ಯೋಚನೆ ಕೂಡ, ಮೋಕ್ಷದ ಕಾನ್ಸೆಪ್ಟೇ ಇಲ್ಲ. ಇದೇ ಮೋಕ್ಷ ಅಂತ ಕೋರ್ಟ್ ಕೇಸ್ಗೆ ಅಂದ್ರೆ ಅದೇ ಮೋಕ್ಷ ಇದ್ದಾಗ ಲೆಕ್ಕ. ಭಾಳ ತಪ್ಪ ಇವೆಲ್ಲ. ಏನೂ ಅಲ್ಲ, ಲೆಕ್ಕಕ್ಕೆ ಇಲ್ಲ. ಬಂದು ಏನೋ ಟೆನ್ಷನ್ ಮುಳ್ಳು ತೆಗೆದಾಕಿದಾಗ ಹೊರತು ಆಫೀಸ್ಗೆ ಹೋಗಿ ಮುಳ್ಳು ತೆಗೆದಾಕ್ಬಿಟ್ರೆ ಆಫೀಸ್ ಬಂದಾಗ ಆಗಲಿಲ್ಲ. ಮುಂದೆ ಹೋಗೋದಿದೆ ಅವನು. ಇಲ್ಲೇ ಜಗಳ ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಬೇರೆ ಯಾರು ಮಾತೋರು ಜಗಳ ಆಡಬಾರ್ದು, ಯಾಕಂದ್ರೆ ದೊಡ್ಡ ಗುರಿ ಇದೆ ಅವರಿಗೆ. ಅದು ದೇವ್ರು ತೋರಿಸ್ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಸುಳ್ಳ ಗಲಾಟೆ ಮಾಡ್ತಾರೆ, ಭಾಳ ತಪ್ಪು. ಹಾಂ, ಅದನ್ನೇ ನಾವು ಕೇಳ್ತಿರೋದು. ಈಗ ಏನು ಕೊಡ್ತೀರಿ ಅಂತ ಕೇಳ್ತಿರೋದು. ಅವರೇ ಹೇಳಬೇಕೀಗ. ಒಂದು ಟೇಕೋ ಮೆಸೇಜ್ ಅಂತ ಇರೋದು. ಗಂಟೆಯಲ್ಲಿ ಉಪನ್ಯಾಸ ಕೇಳಿದ್ನಪ್ಪ, ಏನು ಬಂತು ಅವನಿಗೀಗ ಅಂತ ಪ್ರಶ್ನೆ. ಹೇಳೋರು ಭಾರಿ ಬುದ್ಧಿವಂತರು. ತೊಗೊಂಡು ನೀನೇನು ಮಾಡ್ತೀಯ ಅದನ್ನು? ಹೇಳೋರು ಭಾರಿ ಬಂತ, ನೀರಿಗೆ ಲಾಭ ಅದರಿಂದ. ನಿನಗೆ ಉಪಯೋಗ ಆಯ್ತಾ ಅದನ್ನು ನೋಡ್ಬೇಕು. ಭಾರಿ ದೊಡ್ಡ ಟ್ಯಾಂಕೆ, ಒಂದು ಹನಿ ನೀರು ಬರ್ತಾ ಇಲ್ಲ, ಎಲ್ಲ ಇದೆ, ಔಟ್ಲೆಟ್ಟೇ ಇಲ್ಲ ಅದಕ್ಕೆ. ನೋಡಿ ಏನು ನೋಡಿ ಬೈದು ಹೋಗ್ತದೆ, ಹೋಗೋದಿಲ್ಲ, ಬೈದು ಹೋಗ್ತಾರೆ ಹೋಗ್ಬೇಕಾದ್ರೆ. ಅದಕ್ಕೆ ಯಾವಾಗಲೂ ಕೂಡ ನಮಗೇನು ಉಪಯೋಗ ಆಯಿತು ಅಂತ ಯಾವಾಗ, ಅದಕ್ಕೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಅಂತ ಹೇಳಿಲ್ಲ.
ಅನುಬಂಧ ಚತುಷ್ಟಯ ಯಾವಾಗಲೂ ತಿಳ್ಕೊಟ್ರು. ಲೌಕಿಕ ಅನುಬಂಧ ಚತುಷ್ಟಯ ಇದೆ, ಇಲ್ಲ ಅಂತಲ್ಲ. ಕೆಲಸ ಸಂಬಳ ನಿಜಾನೇ, ಬಟ್ ಯಾವುದು ಶಾಶ್ವತ ಫಲ ಅಲ್ಲ. ಅನಿತ್ಯತ್ವ ಸದುಃಖತ್ವ. ಆಗ ನಮಗೆ ಕೇಳ್ಬೋದು, ನಮಗೂ ಅನುಬಂಧ ಚತುಷ್ಟಯ ಅಂತ ಹೇಳಿದ್ರೆ, ನೋಡಪ್ಪ ನಮ್ಮದು ನಿತ್ಯಾನುಬಂಧ, ನಮ್ಮದು ನಿಮ್ಮದು ಟೆಂಪರರಿ, ಆದ್ದರಿಂದ ಉಪಯೋಗ ಇಲ್ಲ. ಟೆಂಪರರಿ ಜಾಬ್ ಅಂತ ತಕ್ಷಣ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತಾ, ಹಾಗೆ ಟೆಂಪರರಿ ಲೋಕ ಇದೆ. ಟೆಂಪರರಿ ಜಾಬ್ ಅಂತ ಇರ್ತದೆ. ಇವರು ಒಂದೇ ಸೇಮ್ ಸ್ಕೇಲ್ ಎಲ್ಲ ಒಂದೇ ಟೆಂಪ್ರರಿ ಜಾಬು, ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅವನು. ಏನು ಉಪಯೋಗ ಇಲ್ಲ ಅದರಿಂದ, ಬರೀ ಪ್ರೊಸೆಸ್ ಹಾಕಿದ್ರೆ ಏನು ಉಪಯೋಗ ಇಲ್ಲ. ಯಾವ ಪರ್ಮನೆಂಟ್ ಜಾಬು ಸಂಬಳ ಇದಕ್ಕಿಂತ ಕಡಿಮೆ ಯಾಕಂದ್ರೆ ಪರ್ಮನೆಂಟ್ ಅದು. ಇದು ಯೋಚನೆ ಮಾಡಿದ್ರೆ ಎಷ್ಟು ಡಿಫರೆನ್ಸ್ ಇದೆ. ಈ ಥರ ಲೌಕಿಕ ಯೋಚನೆ ಮಾಡಿದ್ರೆ, ಶಾಸ್ತ್ರ ಯೋಚನೆ ಮಾಡಿಬಿಟ್ರೆ ಮನುಷ್ಯ ದಾರಿ ಅವ್ನು ಬೇರೆ ಗುರಿ ಇದೆ, ಅವ್ನು ಗಲಾಟೆ ಮಾಡೋದು ತುಂಬ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ. ಫಸ್ಟಾಗಿ ಗಲಾಟೆ ಮಾಡ್ತಿರ್ತಾನೆ, ಸೀಟ್ ಬೇಕು, ನನ್ನ ಸೀಟ್ ಕೊಡ್ತೀನಿ ಬಾ ಅಂತಾನೆ. ಯಾಕೆಂದರೆ ಇವನ್ ಕೆಲಸ ಇದೆ, ಒಂದು ಹೋಗ್ಬೇಕಾದ್ರೆ ನಾನು ನಿಂತ್ಕೋತೇನೆ, ನೀನು ಕೂಡ ಬಾರಾಯ ಅಂತ ಹೇಳ್ತಾನೆ. ಅವ್ನ ಗುರಿ ಅಲ್ಲಿದೆ. ಪಾಪ ಅವ್ನ ಕೆರಿಯರ್ ಹಾಳಾಗಿ ಹೋಗ್ಬಿಡುತ್ತೆ. ಅದು ಗೊತ್ತಿಲ್ಲದ ಜಗಳಕ್ಕೆ ಬಂದಿರೋರು, ಅದು ಬೇರೆ ಕೆಲಸನೇ ಇಲ್ಲ ಅವ್ರು, ಜಗಳದಿಂದ ಕೆಲಸ. ಹಾಗೆ ಮಾಡ್ಕೋಬಾರ್ದು. ಆದಷ್ಟು ಜಗಳ ಮನಸ್ಸು ಡಿಸ್ಟರ್ಬ್ ಆಗುತ್ತೆ, ಜೊತೆಗೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲ. ಮೈಂಡ್ ಡಿಸ್ಟರ್ಬ್ ಏನು ಧ್ಯಾನ ಮಾಡ್ತಾನೆ ಮಧ್ಯೆ ಅವನು. ಅದಕ್ಕೆ ಭಗವಂತ ಪ್ರಸಾದೇ ಸರ್ವ ದುಃಖಾನ ಮಾನಿರ ಶೋಭಜಾಯತೆ. ಯಾವಾಗಲೂ ಕೂಡ ಮನಃಪ್ರಸಾದ ಎಂಬ ದೊಡ್ಡ ಗುಣ ಅದು. ಅದಿಲ್ಲ ಹೋದರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಡ್ರೈವರ್ ಡಿಸ್ಟರ್ಬ್ ಮಾಡಿದ್ರೆ ಏನಾಗ್ತಾನೆ ಅವನು, ಆಕ್ಸಿಡೆಂಟ್ ಮಾಡಿಬಿಡ್ತಾನೆ ಅಷ್ಟೇ. ಕಾಮ್ ಆಗಿರ್ಬೇಕು. ಡ್ರೈವರ್ ಇಲ್ಲ ನಿಲ್ಲಿಸ್ತಾನೆ ಕಾಫಿಗೆ ಅಂತೇಳಿ, ಯಾರು ಹೋಗೋಣ ಅಂತ ಹೇಳಲ್ಲ. ಯಾಕೆ ಗೊತ್ತಾ, ಅವನು ಮಾಡ್ಕೊಂಡು ಬಂದರೆ ಏನು ಅವ್ನು ಇಳಿದ್ರೆ ಹೋಗಿಯಪ್ಪ ಹೋಗು. ಯಾಕಂದ್ರೆ ಅವನು ಸರಿಯಾಗಿದ್ದಿರ್ತಾರೆ ಮುಂದಿನ ಪ್ರಶ್ನೆ. ಅದಕ್ಕೆ ಮನಸ್ಸು ಡ್ರೈವರ್ ಇದ್ದ ಹಾಗೆ ಏನಾಗಬಾರ್ದು, ಅದು ಡಿಸ್ಟರ್ಬ್ ಆಗಬಾರ್ದು. ಹನ್ನೊಂದಿದ್ದ ಹೋದ್ರಲ್ಲಿ ಲೀಡರ್ ಅದೇ ಕ್ಯಾಪ್ಟನ್, ಅದು ಸರಿಯಾಗಿ ನೋಡ್ಕೋಬೇಕದು. ತಿಳಿತಾ? ಅದಕ್ಕೆ ಹೇಳಿದ್ರು ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ. ಎಲ್ಲ ಭಗವದ್ಗೀತೆ ಮಾತುಗಳೇ. ದೈವ ಸಂಪತ್ತಿ ದೊಡ್ಡ ಲಕ್ಷಣ ಮನಃಪ್ರಸನ್ನತೆ ಇರಬೇಕು. ಮನಃಪ್ರಸನ್ನತೆ ಅಫೆಕ್ಟ್ ಆಗೋದಾದ್ರೆ ಕೆಲಸ ಬೇಡ, ಟೆನ್ಷನ್ ಅದು ಅದಿರಬಾರ್ದು. ಎಷ್ಟು ಲಾಭ ಬೇಕಾದ್ರೂ ಇಲ್ಲ, ನಮಗೆ ಬೇಕಾಗಿಲ್ಲ. ನಮಗೆ ಧ್ಯಾನಕ್ಕೆ ತೊಂದರೆ ಬರುತ್ತೆ. ಅದಾಗಿ ಓದೋರಿಗೆ ಸ್ಟೂಡೆಂಟ್ ಡಿಸ್ಟರ್ಬ್ ಆಗಬಾರ್ದು ಅಂತೀವಲ್ಲ ಹಾಗೆ. ಯಥಾ ಸೌಮ್ಯ ಇನ್ನೊಂದು ಇಷ್ಟ, ಮೂರನೇದೀಗ ಯಥಾ ಸೌಮ್ಯ. ಇಲ್ಲೂ ಕೂಡ ಇಲ್ಲಿ ಅಭೇದ ಇಲ್ಲ, ಇಲ್ಲೂ ಅಭೇದ ಇಲ್ಲ, ಅದರಿಂದಾಗಿಯೇ ಹೋಯಿತು. ಯಥಾ ಸೌಮ್ಯ ಇಮಾ ನದ್ಯ ಪುರಸ್ತಾತ್ ಪ್ರಾಚ್ಯ ಚಂದಂತೆ ಪಶ್ಚಾತ್ ಪ್ರತೀಚ್ಯ ತಾಹ ಸಮುದ್ರಾತ್ ಸಮುದ್ರಮೇ ವಾಪಿಯಂತಿ ಸ ಸಮುದ್ರ ಏವ ಭವತಿ ತಾಯಥಾ ಯತ್ರ ನ ವಿವೇಕಂ ಲಭಂತೆ ನ ವಿದುರ್ಯಮಹಮಸ್ಮಿ ಯಮಹಮಸ್ಮಿ ತೇವಮೇವ ಖಲು ಸೌಮ್ಯ ಇಮಾಹ ಸರ್ವಾಹ ಪ್ರಜಾಃ ಸತಃ ಆಗಮ್ಯ ನ ವಿದುಃ ಸತಃ ಆಗಚ್ಛಾಮಹೇ ಇತಿ ತಾಯ್ಹ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯದ್ಯದ್ಭವಂತಿ ತತ್ತದಾ ಭವಂತಿ. ಇದು ನದಿಗಳಿಗೆ ಬರ್ತದೆ. ನದಿಗಳಿದೆ, ಸಮುದ್ರ ಇದೆ, ಎಲ್ಲ ಸೂಪರ್ ಸೈನ್ಸ್ ಹೇಳ್ತಿರೋದು ಇದನ್ನು. ಅದು ಎಷ್ಟು ಸೈನ್ಸ್ ಹೇಳ್ತಾರೆ ನೋಡಿ. ಸಮುದ್ರದಲ್ಲಿ ನದಿಗಳಿವೆ, ನದಿ ನೀರು ಸೇರ್ಕೊಂಡ್ಬಿಟ್ಟಿದೆ, ಸಮುದ್ರ ನೀರು ಇದೆ. ಸಮುದ್ರ ನೀರು ಬೇರೆ, ನದಿ ನೀರುಗಳೇ ಬೇರೆ. ಅರ್ಥ ಆಯ್ತಾ? ಸೇರ್ಕೊಂಡಿವೆ. ನದಿಗಳು ಹರಿತಾ ಹೋಗುತ್ತೆ ನೋಡಿ. ಪ್ರತೀತಿ ಪಶ್ಚಿಮದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹಾಗೆ ಹರಿತಿರೋದು ಇವತ್ತು ನದಿಗಳೆಲ್ಲ. ಎಲ್ಲ ಸಮುದ್ರಕ್ಕೆ ಸೇರುತ್ತೆ. ಸಮುದ್ರಗಳು ಹೋದ ಮೇಲೆ ಅವಕ್ಕೇನು ಗೊತ್ತಿಲ್ಲ. ಈಗ ನಾನು ಯಾವ ನದಿ ಅಂತ ಜ್ಞಾನ ಅವಕ್ಕಿಲ್ಲ ಈಗ ಹೋದ್ಮೇಲೆ. ಬಟ್ ನೋಡಿ, ಇಷ್ಟೆಲ್ಲ ಸೇರಿದರೂ ಕೂಡ ನದಿ ನೀರು ಸಮುದ್ರ ನೀರು ಬೇರೆನೇ ಹೊರತು ಒಂದಾಗೋದಿಲ್ಲ. ಅರ್ಥ ಆಯ್ತಾ? ಈಗ ನದಿ ನೀರೇ ಸಮುದ್ರ ನೀರೇನೆ. ಬಟ್ ಸಮುದ್ರ ಉಪ್ಪಾಗಿ ಕಾಣುತ್ತೆ. ಕ್ವಾಂಟಿಟಿ ತುಂಬ ಜಾಸ್ತಿ ಆದ್ದರಿಂದ ನಮ್ಗೆ ಉಪ್ಪು ಕಾಣಿಸುತ್ತೆ, ಕ್ವಾಂಟಿಟಿ ತುಂಬ ಜಾಸ್ತಿ ಆದ್ದರಿಂದ. ಬಟ್ ಆ್ಯಕ್ಚುಲಿ ಏನಾಗಿದೆ, ಇಲ್ಲಿ ಭೇದ ಇದೆ. ಅರ್ಥ ಆಯ್ತಾ? ಉದಾಹರಣೆ ನೀರಿಗೆ ಹಾಲು ಸೇರಿಸ್ಬಿಟ್ಟಾಗ ನಮಗೆ ನೀರು ಕಾಣಿಸೋದಿಲ್ಲ. ಯಾಕೆ? ಅದು ಹಾಲಿನ ಬಣ್ಣ ತೋರಿಸ್ಬಿಡೋದು. ನಾವು ಅದು ಹಾಲು ತಿಳ್ಕೊಂಡ್ಬಿಡ್ತೇವೆ. ಹಾಗೇನೆ ಅದೇ ರೀತಿಯೇ ನೀರು ಹಾಲಿಗೆ ಹಾಕಿದಾಗ ಹಾಲಿನ ಬಣ್ಣ ಬಂದ್ಬಿಡ್ತೇವೆ ಹೊತ್ತು ನೀರಿನ ಬಣ್ಣ ಹೋಯ್ತು ಅದಕ್ಕೆ. ಅದೇ ರೀತಿ ಸಮುದ್ರ ಸೇರಿದಾಗ ಸಮುದ್ರದ ಒಂದು ಉಪ್ಪು ಬಂದಿದೆ ಹೊರತು ಬಟ್ ಏನಾಗಿಲ್ಲ, ಅದು ಒಂದೇ ಆಗಿಲ್ಲ. ಅದು ಇದು ಸೈನ್ಸ್ ಇವತ್ತು ಹೇಳುತ್ತೆ, ಇದು ಶಾಸ್ತ್ರ ಅದನ್ನೇ ಹೇಳುತ್ತೆ. ಇವು ಪ್ಯೂರ್ತಿ ಯಾವುದಕ್ಕೆ ಹೇಳಿದಾರೋ ಅವ್ರು ಏನು ದೃಷ್ಟಾಂತ ಕೊಡ್ತಾರೆ ಗೊತ್ತಾ? ಅವರು ನದಿಯಲ್ಲಿ ಸಮುದ್ರ ಸೇರಿದ ಮೇಲೆ ಸಮುದ್ರ ಆಗಿಬಿಡುತ್ತಲ್ಲ, ಹಾಗೆಲ್ಲ ಬ್ರಹ್ಮ ಆಗಿಬಿಡ್ತಾನೆ ಅಂತ ಹೇಳ್ತಾರೆ. ಚಪ್ಪಾಳೆ ಕೂತ್ ಬಿಡ್ತಾರೆ. ಆಗಿಲ್ಲ, ಸೈನ್ಸ್ ಆಗಿಲ್ಲ. ಅವರು ಆಚಾರ್ಯ ನಮಗೆ ನೋ ದೃಷ್ಟಾಂತ ಕೊಡ್ತಾರೆ ಬರೀಬೇಕಾದ್ರೆ. ಸಾವಿರಾರು ಜನ ಕರುವುಡಿದೆ, ಒಬ್ಬ ನಮ್ಮನ್ನು ಯಾರು ಸೇರ್ಕೊಂಡ್ಬಿಡ್ತಾನೆ. ಅದು ಐಕ್ಯ ಬಿಟ್ಟ ಅದರೊಳಗೆ. ಐಕ್ಯ ಹೇಳಿದ್ರೆ ಕೊಟ್ಟು ಬಂದ್ಬಿಡ್ಬೇಕಷ್ಟೆ. ಐಕ್ಯ ಬಿಟ್ಟ ಅಂತೇಳಿ ಮತ್ತೆ ಬರ್ತಾರೆ ಈ ಕಡೆಗೆ. ಅವನು ಅಲ್ಲಿ ಕಾಣಿಸ್ತಾ ಇಲ್ಲ ಗುಂಪಿನೊಳಗೆ. ಯೂನಿಫಾರ್ಮ್ ಮಕ್ಕಳೇ, ದೊಡ್ಡ ಯೂನಿಫಾರ್ಮ್, ಸಾವಿರಾರು ಜನ ವಿದ್ಯಾರ್ಥಿಗಳಿರ್ತಾರೆ. ನಮ್ಮನ್ನು ಗೊತ್ತಾಗಲ್ಲ ಯಾರು ಅಂತ ಹೇಳಿ ತಿಳಿತಿಲ್ಲ. ಇವ್ರು ಕೇಳಿಕೊಂಡು ಅಲ್ಲೆಲ್ಲೋ ಇರ್ತಾರೆ, ಕರ್ಕೊಂಡ್ಬಿಡ್ತಾರೆ.
ಎಲ್ಲ ಒಂದೇ ಯೂನಿಫಾರ್ಮ್ ಇರುತ್ತೆ. ಆ ಥರ ಯೂನಿಫಾರ್ಮ್ ಒಂದೇ ರೀತಿ ಇದ್ದಾಗ ಯಾರತ್ರ ಗೊತ್ತಾಗೋದಿಲ್ಲ, ತಿಳಿತಿಲ್ಲ. ಆ ಮಗು ಚಿಕ್ಕ ಮಗುಗೆ ಏನು ಗೊತ್ತಾ, ಯಾರೋ ಕರೆದು ಹೋಗ್ಬಿಡ್ತಾರೆ ಒಂದು ಸಲ. ಇವು ದೊಡ್ಡವ್ರು ಹೇಗೆ ಹಿಡ್ಕೊಂಡ್ಬರ್ತಾರಲ್ಲ ಹಾಗಿರ್ಬೇಕು. ಒಳ್ಳೆ ದೃಷ್ಟಾಂತ ಇದೆಲ್ಲ ಹೇಳಿದರೆ ಕಥೆ ಇದ್ದಾಗಿರ್ತದೆ, ಒಳ್ಳೆ ತತ್ವ ಹೇಳ್ತಾರೆ. ಉಪೇಕ್ಷೆ ಆರಿಸ್ಕೊಳ್ಳೋದು ಅರ್ಥವಾಗದ್ದು ಆರಿಸ್ಕೋತಾರೆ ಸಾಮಾನ್ಯ, ಹಾಗೆ ಆರಿಸ್ಕೋಬಾರ್ದು. ಅರ್ಥವಾಗೋದು ಹೇಳಿ ಆಮೇಲೆ ಅರ್ಥವಾಗೋದಕ್ಕೆ ಹೋಗ್ಬೇಕೆ ಹೊರತು ಮೊದಲೇ ಇವರು ಶುರು ಮಾಡೋದು ಸರಿ ಮಂಗಳ ಮಾಡೋ ರೀತಿ ಇರಬಾರ್ದು. ಕೇಳಿದ ತಕ್ಷಣ ಭಾರಿ ಕಷ್ಟ ಇದೆ ಬಿಟ್ಬಿಡ್ಬೇಕು ಅಂತ ಬರಬಾರ್ದು. ಯಾತಕ್ಕಾಗತ್ತೆ ಕ್ವಾಂಟಿಟಿ, ಯಾಕೆ ಡಿಫ್ರೆನ್ಸ್ ಆಯಿತು? ಸಮುದ್ರ ನೀರೇ. ಇಲ್ಲಿ ನೋಡಿ, ಇದ್ರ ತುಂಬ ನೀರಿದೆ, ಒಂದು ಕೊಡ ನೀರು ಹಾಕಿ ಏನು ಗೊತ್ತಾಗಲ್ಲ. ಅದೇ ಇಷ್ಟಲ್ಲೇ ಕೊಡ ನೀರು ಹಾಕಿ ಗೊತ್ತಾಗಲ್ಲ, ತಿಳಿತಿಲ್ಲ. ಅರ್ಥ ಆಯ್ತಾ? ಒಂದು ಚಮಚ ಹಾಕಿರುತ್ತೆ, ಏನೇನು ಗೊತ್ತಾಗಲ್ಲ. ಇದು ಸಮುದ್ರ ಭಾರಿ ದೊಡ್ಡದದು, ಆಳನೂ ಹಾಗೆ ಅಗಲನೂ ಹಾಗೆ ಇದೆ. ಆದ್ದರಿಂದ ಎಷ್ಟೇ ಹಾಕಿದ್ರೆ ಪೂರ್ತಿ ಹರ್ಕೊಂಡು ಹೋಗ್ಬಿಡುತ್ತೆ, ಆ ಕಡೆ ಎಳ್ಕೊಂಡ್ಬಿಡುತ್ತೆ ಸಮುದ್ರ ಆ ಕಡೆ. ಅದು ನದಿ ನೀರು ಹಾಗಲ್ಲ, ಎರಡು ದಡ ಕಾಣುತ್ತೆ. ಸಮುದ್ರಕ್ಕೆ ಎರಡು ದಡ ಕಾಣುತ್ತಾ? ಕಾಣೋದಿಲ್ಲ. ಕಂಡ್ರೆ ಸಮುದ್ರ ಕೆರೆ ಆಗುತ್ತೆ ಅಷ್ಟೇ, ಎರಡು ಕಾಣೋದಿಲ್ಲ. ಅದಕ್ಕೆ ಅಪಾರ, ಆ ಕಡೆಗೆ ಇನ್ನೊಂದು ಕಾಣಿಸೋದಿಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ನಮಗೀಗ ನದಿ ನೀರು ಸಮುದ್ರ ಸೇರಿದ ಮೇಲೆ ಏನಾಗಿಲ್ಲ, ಸಮುದ್ರದಲ್ಲಿ ಸೇರಿದೆ ಹೊರತು ಸಮುದ್ರವೇ ಆಗಿಲ್ಲ. ನೋಡಿ, ಸಮುದ್ರ ಅಲ್ಲಿ ಏನು ತಿಳ್ಕೊಂಡ್ರು ಮುಂದೆ, ಸಮುದ್ರೇ ಭವತಿ. ಇವ್ರೇನು ತಿಳ್ಕೊಂಡ್ರು, ಓ ಸಮುದ್ರ ಆಯಿತು ಅಂತೇಳಿ. ಅಲ್ಲ, ಸಮುದ್ರೇ ಏವ ಭವತಿ, ಸಮುದ್ರದಲ್ಲಿವೆ, ಸಮುದ್ರವೇ ಆಗಿಲ್ಲ. ಬಿಡಿಸೋದ್ರಲ್ಲಿ ಮತ್ತೆ ಹೋಯ್ತಿಲ್ಲ, ತತ್ವ ಸೇದಾಗಾಯ್ತು. ಸಮುದ್ರೇ ಏವ ಭವಂತಿ, ಸಮುದ್ರನೇ ನದಿಗಳೇ ಹೊರತು ಬೇರೆ ಆಗಿಲ್ಲ. ತಾ ಯಥಾ ತತ್ರ ನವಿವೇಕಂ ಲಭಂತೆ. ಈ ನೀರು ಅಂತ ಅವ್ರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತದಲ್ಲ ಉಪನಿಷತ್ತು ಹೇಳುತ್ತೆ. ಮತ್ತೆ ವಾಯುದೇವರಿಗೆ ಗೊತ್ತು, ಅವ್ರೇನು ಮಾಡ್ತಾರೆ, ಎಲ್ಲದೇ ನೀರು ಮತ್ತೆ ವಾಪಸ್ ತಗೋದು, ಸೂರ್ಯನ ಕಿರಣಗಳ ಮೇಲಕ್ಕೆ ಹೋಗುತ್ತೆ, ಎಲ್ಲ ಸಾಲ್ಟ್ ಔಟ್ ಮಾಡ್ತಾರೆ ವಾಯುದೇವರು. ಹಿಂದೆ ಹೇಳಿದ್ದಾರೆ, ಬಂದಿದೆ ಉಪನಿಷತ್ತಿನಲ್ಲಿ. ವಾಯುಸುತಾನ್ ಪೃಥಜ್ಞಾತ್ವ ಮೇಘೀಕೃತ್ವ ಪ್ರವರ್ಷ, ಸಪರೇಟ್ ಮೋಡಗಳನ್ನೆಲ್ಲ ಮಾಡ್ತಾರೆ. ಮಾಡಿಬಿಟ್ಟು ಅಲ್ಲಿಂದ ಬಂದು ಅಲ್ಲಲ್ಲೇ ಬೀಳಿಸ್ತಾರೆ. ಇದು ಪೋಸ್ಟ್ ಸಾಲ್ಟ್ ಔಟ್ ಎಲ್ಲ ಹಾಕಿಬಿಟ್ಟಿರ್ತಾರೆ, ಲೆಟರ್ಸ್ನ ಸಾಲ್ಟ್ ಔಟ್ ಮಾಡ್ತಾರೆ. ಇಲ್ಲಿಂದ ಯಾವ ಊರಿಗೆ ಹೋಗೋದೋ ಎಲ್ಲ ಒಂದಲ್ಲೇ ಬಿದ್ದಿರುತ್ತೆ. ಸಾಲ್ಟಿಂಗ್ಗೆ ಒಂದು ದೊಡ್ಡ ಕೆಲಸ. ಸಾಲ್ಟ್ ಔಟ್ ಮಾಡಿ ಅಲ್ಲಲ್ಲಿ ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಸಾಲ್ಟ್ ಔಟ್ ಮಾಡ್ತಾರೆ, ಎಕ್ಸ್ಟೆನ್ಷನ್ನಲ್ಲಿ ಸಾಲ್ಟ್ ಔಟ್ ಮಾಡ್ತಾರೆ. ಆಮೇಲೆ ಬೀದಿ ಸಾಲ್ಟ್ ಔಟ್ ಮಾಡ್ತಾರೆ, ಅಲ್ಲಿಗೆ ಹೋಗಿ ತಲುಪಿಸ್ತಾರೆ. ಗೊತ್ತಾಯ್ತಾ? ಇವನು ಹಾಕಿದವನಿಗೆ ಗೊತ್ತಿಲ್ಲ, ಅಡ್ರೆಸ್ ಗೊತ್ತು ಅಷ್ಟೇ ಹೊರತು ಅದು ಎಲ್ಲಿದೆ ಮನೇನೆ ನೋಡಿಲ್ಲ ಅವರು. ಸುಖವಾಗಿ ಹೋಗುತ್ತೆ. ಇದು ನೋಡಿ, ಈ ಪ್ರೊಸೆಸ್ ನೋಡಿ ಪೋಸ್ಟ್ ಆಫೀಸ್ ಶುರುವಾಗಿರೋದು. ಸಾಲ್ಟಿಂಗ್ ಎಲ್ಲ ಪ್ರೊಸೆಸ್ ಅದೇ ಕರೆಕ್ಟಾಗಿ ಹೋಗಿ ಅವ್ರಿಗೆ ಕೊಡ್ತಾರೆ. ತಿಳಿತಾ? ಇವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗತ್ತೆ. ತಿಳಿತಿಲ್ಲ. ನಮಗೆ ಇಷ್ಟೇ ಇದ್ದರೆ ಗೊತ್ತಾಗೋದಿಲ್ಲ. ಅದು ಎಷ್ಟಿದೆ ಅದರೊಳಗೆ, ನದಿಗಳು ಎಷ್ಟಿದೆ, ಅನಂತ ಜೀವರಿದ್ದಾರೆ. ಗೊತ್ತಾಯ್ತು? ಹೇಗೆ ಗೊತ್ತಾಗೋದು ಕಷ್ಟ ಇದೆ. ಆದರೆ ಜೊತೆ ಸೇರಿದ್ದಾರೆ ಹೊರತು ಐಕ್ಯ ಹೊಂದಿಲ್ಲ. ಅವರು ಏನು ಐಡೆಂಟಿಟಿ ಕಳ್ಕೊಂಡಿಲ್ಲ ಅವರು. ಆದತ್ತೆ ಯಾರು ಅಂತ ಹೇಳೋ ನಮ್ಮ ಸ್ವರೂಪ ನಮಗೆ ಗೊತ್ತಿಲ್ಲ ಇವತ್ತು, ಅದು ಸಮಸ್ಯೆ ಇರೋದು. ಯಾರು ಅಂತ ಸ್ವರೂಪ ಗೊತ್ತಿಲ್ಲದೆ ತಾರಾಡ್ತಿರೋದು. ಗೊತ್ತಿದ್ರೆ ಇನ್ನೇನೇನೋ ಮಾಡ್ತಿದ್ದ. ಹೊರಗಿನ ನೋಡೇ ಭಾರಿ ಜೋರು ಮಾಡ್ಕೊತಾ ಇರ್ತಾರೆ. ಅಕಸ್ಮಾತ್ ಭಾರಿ ದೊಡ್ಡವ್ರದ್ದು ಗೊತ್ತಾಗ್ಬಿಟ್ರೆ ನಿಜವಾಗ್ಲೂ ಎಷ್ಟು ಹುಚ್ಚಾದ್ಬಿಡ್ತಾ ಇದ್ದಾರೆ. ಒಳ್ಳೆಯವರಿಗೆ ಸಮಸ್ಯೆ ಇಲ್ಲ, ಕೆಟ್ಟವರಿಗೆ ಭಾರಿ ಕಷ್ಟ ಅದು. ಯಾರು ಎಲ್ಲಿಗೆ? ಹೌದು, ಮಳೆ ಬಂದರೆ ಅದು ಪ್ರಶ್ನೆಗೆ ಉತ್ತರ ಇಲ್ಲ. ಮಳೆಯಾಗಿ ಬರುತ್ತೆ ಮರುಭೂಮಿಯಲ್ಲಿ. ಮಳೆ ಬಂದರೆ ಮರುಭೂಮಿ ಯಾಕಾಗತ್ತದ? ಆಯ್ತಾ? ಆಗೋದಿಲ್ಲ. ಮೂಕ ಎಷ್ಟು ಮಾತಾಡ್ತಾರೆ ಅಂದಾಗ ಆಯ್ತು. ಮತ್ತೆ ಬಂದ್ಬಿಟ್ರೆ ಆಗ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಇನ್ನು ಇಲ್ಲಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ನದಿ ನೀರು ಸಮುದ್ರ ನೀರು ಆಗೋದು, ಬರಗಾಲ ಬಂತೀಗ 12 ಬರಗಾಲ. ಸಮುದ್ರ ಏನು ವ್ಯತ್ಯಾಸವಿಲ್ಲ, ಹಾಗಿದೆ ಸಮುದ್ರ. ಯಾತಕ್ಕೆ? ಈ ನೀರು ಅಲ್ಲ ಅದಿರೋದು, ಅವ್ರದ್ದೇ ನೀರು ಅದಿರೋದಲ್ಲಿ. ಗೊತ್ತಾಯ್ತು? ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅದು. ತಿಳಿತು? ಆಪೂರ್ಯಮಾನಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಎಂ ಪ್ರವಿಶಂತಿ ಸರ್ವೇ ಸಕಾಮಮಾಪ್ನೋತಿ ನ ಕಾಮಕಾಮಿ. ಭಗವದ್ಗೀತೆಯ ಶ್ಲೋಕ ಅದು. ಎಷ್ಟು ಇವತ್ತು ಈ ಫ್ಲಡ್ಸಲ್ಲಿ ನೋಡ್ಬಿಟ್ಟು ಎಷ್ಟು ಕಲ್ಲೋಲಾಗಿರುತ್ತೆ. ಅಲ್ಲಿ ನೋಡಿ ಏನಿಲ್ಲ, ಸ್ವಲ್ಪ ಏನು ಬರುತ್ತೋ ಹೋಗುತ್ತೆ ಅಷ್ಟೇ. ಲೆಕ್ಕನೇ ಇಷ್ಟಾದರೂ ಕೂಡ ಅದು ಮತ್ತೆ ಈ ಕಡೆ ಬರೋದಿಲ್ಲ ಅಷ್ಟೇ. ಇಷ್ಟು ನೀರನ್ನು ಹೇಗೆ ತೊಗೊಳುತ್ತೆ ಯೋಚನೆ ಮಾಡಿ. ಇಲ್ಲಿ ಎಲ್ಲೂ ಜಾಗ ಇಲ್ಲ, ಅಲ್ಲಿ ಆರಾಮಾಗಿದೆ. ಆಯಿತಾ? ಆಮೇಲೆ ಹನಿ ಮಳೆ ಬಂದಿಲ್ಲ, ಯಥಾ ಪ್ರಕಾರ ಹಾಗೆ ಇದು ಬರೋದು ಉಕ್ಕೋದು ನಡೀತಾನೆ ಇದೆ ಅದು. ಅರ್ಥ ಆಯ್ತಾ? ಇಷ್ಟು ಮಳೆ ಬಂದರೂ ಸಮುದ್ರ ಉಕ್ಕೋದಿಲ್ಲ. ಬೇಸಿಗೆಯಲ್ಲಿ ಒಂದು ಹನಿ ಮಳೆ ಇಲ್ಲ. ಪರ್ವಕಾಲ ಬಂತು, ಉಬ್ಲಕ್ಕೆ ಶುರುವಾಗ. ಆಶ್ಚರ್ಯ, ನೀರೇ ಹಾಕಿಲ್ಲ ಯಾರೂ ಬಂದು. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಈ ನೀರು ಇವೆಲ್ಲ ಅದಕ್ಕೆ ಪಾಠ ಪ್ರವಚನ ಯೋಚನೆ ಮಾಡೋಣ, ಅಭ್ಯಾಸ ಮಾಡಬೇಕು. ಅಲ್ಲೇ ಬಿಟ್ಟು ಹೋಗೋದಲ್ಲ. ಅದು ಒಂದು ಸಣ್ಣ ಇದರೊಳಗೆ ಎಷ್ಟು ದೊಡ್ಡ ವೈಜ್ಞಾನ ಇದೆ, ತತ್ವಜ್ಞಾನ ಇದೆ ಅದರೊಳಗೆ. ಕಣ್ಣಿಗೆ ಕಾಣಿಸ್ತಾ ಇದೆ. ಕಾಮನ್ ಸೆನ್ಸು, ಸೈನ್ಸು, ಫಿಲಾಸಫಿ 3 ಒಟ್ಟಿಗೆ ಕಾಣ್ತಾ ಇದೆ.
ಆ ನದಿಗಳಿತ ಯಾರತ್ತೂ ಬಂದಿಲ್ಲ. ನಿಜವಾಗ್ಲೂ ಕೂಡ ಏನವು ಹೇಳ್ತಾರೆ, ಲಭಂತ. ಅವರಿಗೆ ಏನು ಗೊತ್ತಿಲ್ಲ, ಸರ್ವಾ ಪ್ರಜಾ ಸತ ಆಗಮ್ಯ ನವಿದುಹು ಸತ ಆಗಚ್ಛಾಮಹೇ ಇತಿ. ದೇವರನ್ನು ಬಂದಿದ್ದೇವೆ ನಾವೀಗ, ಅದು ನಮಗೆ ಎಷ್ಟು ಮರ್ತು ಬಿಟ್ಟಿದ್ದೇವೆ. ಎಷ್ಟರ ಮಟ್ಟಿಗೆ ಎಲ್ಲೂ ದೇವರೇ ಇಲ್ಲ ಅಂತ ಗುಂಪಾರೆ ನಾನೇ ದೇವರು ತಿನ್ನೊಂದು ಗುಂಪು. ಅರ್ಥನೇ ಇಲ್ಲ ಅವನಿಗೆ, ಆ ರೀತಿ ಆಗಿಬಿಟ್ಟಿದ್ದಾನೆ. ನದಿಗಳ ಸ್ಥಿತಿ ಇದ್ದಂತೆ ನಮಗಿದೆ ಅಂತ ಹೇಳಿದ್ದಾನೆ. ವಾಯುದೇವರು ಏನು ಮಾಡಿದ್ರೆ ಈಗ, ಅದಕ್ಕೆ ಹೇಳಿದೆ ಹಿಂದೆ, ದೊಡ್ಡ ಬಡ ಬಂದ್ಬಿಡುತ್ತೆ ನೋಡೋದಕ್ಕೆ ನಮಗೆ. ಏನು ಇವತ್ತು ಊರೇ ಕೊಚ್ಕೊಂಡು ಹೋಗಿ ಮಳೆ ಬರುತ್ತೆ, ಒಂದು ಹನಿ ಬೀಳೋದಲ್ಲಿ ಹೋಗ್ಬಿಡುತ್ತೆ ಮುದ್ದಕ್ಕದಾಗೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಬೀಳೋ ನೀರಲ್ಲ ಅದು. ಮೋಡಗಳು ಎಲ್ಲಿ ಹೋಗುತ್ತೆ ಗೊತ್ತಾ ನಿಮಗೆ? ಗಂಗಾ ನದಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬೀಳೋ ನೀರು ಮೋಡ, ಗಂಗಾ ನದಿ ಮೋಡ, ಅಲ್ಲಿ ಮಾತ್ರ ಮಳೆ ಸುರಿಸುತ್ತೆ. ಇಲ್ಲಿ ಯಾಕೆ ಪಡೋದಿಲ್ಲ? ನಮ್ಮ ಪೋಸ್ಟ್ ಮ್ಯಾನ್ ಬರುತ್ತೆ ಇಷ್ಟೊಂದು ಒಂದು ಇಲ್ಲ, ಮುಂದೆ ಹೋಗ್ಬಿಡ್ತಾರೆ. ಹಾಗೆ ನಮ್ಮ ಒಂದು ಲೆಟ್ರ್ ಬಂದೇ ಇಲ್ಲ, ಗೊತ್ತಾಯ್ತು. ಎಷ್ಟೊತ್ತಿದೆ ಒಂದು ಕೊಡು ಅಂತ ಕೇಳಿದರೆ, ಎಷ್ಟೊತ್ತಿದೆ ಒಂದು ಆರು ಕೊಡು ಅಂತ ಕೇಳಿದರೆ ಸಾಧ್ಯ ಇಲ್ಲ. ಇವು ಅಡ್ರೆಸ್ ಒಂದೂ ಇಲ್ಲ ಅಂತ ಹೇಳಿ. ಯಾತಕ್ಕೆ? ಆ ಸಾಲ್ಟ್ ಅವನಿಗೆ ಗೊತ್ತು, ಎಲ್ಲೆಲ್ಲಿ ಹಾಕಬೇಕು ಅಂತ ಗೊತ್ತು ಅವನಿಗೆ. ಕಾದಿದ್ದೆ ಬರಲೇ ಇಲ್ಲ. ಇನ್ನೊಂದು ಬೇಡಾದ್ರೂ ನೋಟಿಸು, ಬೇಡಾದ್ರೂ ಬಂದುಬಿಡುತ್ತೆ ಅವ್ನ ಮನೆ ಬಂದು. ಅಪಾರ್ಟ್ಮೆಂಟ್ ಆರ್ಡ್ರ್ ಅವನಿಗೆ ಹೋಯ್ತು, ನೋಟಿಸ್ ಇವನಿಗೆ ಬಂತು, ಆದಾಗಾಯ್ತು. ಅಂದರೆ ನಮ್ಮ ಕೈಲಿ ಇಲ್ಲ ಅದು. ಸಾಲ್ಟ್ ಔಟ್ ಮಾಡೋದು ವಾಯುದೇವರು, ಅದಕ್ಕೆ ಮಾನ್ಸೂನ್ ಅಂತ ಕರೀತಾರೆ. ಸೊ ಎಳ್ಕೊಂಬರುತ್ತೆ ಅದು. ಬಂದುಬಿಟ್ಟು ಇದ್ದಕ್ಕಿದ್ದಾಗ ಮೋಡ ಏನು ಸ್ವಲ್ಪ ಧವ ಸುರ್ಲಿಕ್ಕೆ ಶುರುವಾಗುತ್ತೆ ಮಳೆ. ಅದು ಎಷ್ಟೋ ಛತ್ರಿ ಬಿಟ್ಟು ಹೋಗ್ಬಿಡುತ್ತೆ, ಏನು ಮೋಡ ಇದೆ, ಆಮೇಲೆ ಹೊತ್ತೆ ಒದ್ದಾಡ್ಬಿಡ್ತಾರೆ. ಯಾಕೆ ಅಲ್ಲಿ ಬರೋದು ತಪ್ಪಂತ ಬಂದು ಬಿಡುತ್ತೆ, ತಿಳಿತಾ? ಈ ರೀತಿಯಾಗಿ ಮೋಡಗಳು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಇದಲ್ಲ. ಸೊ ಇವತ್ತು ಯಾವ ನದಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆ ಮೋಡ ಬೀಳುತ್ತೋ ಆ ನದಿ ನೀರೇ ಅಲ್ಲಿಗೆ ಹೋಗೋದು, ಬೇರೆ ಹೋಗೋದಿಲ್ಲ. ಇಲ್ಲದೆ ಹೋಗಿದ್ದು ಏನಾಗ್ತಿತ್ತು ಗೊತ್ತಾ? ತುಂಗಾ ನೀರು ಸಿಹಿ ಅಂತ ಒಂದು ಗೊತ್ತಿದೆ. ಇಷ್ಟು ವರ್ಷದಲ್ಲಿ ಏನಾಗಬೇಕಾಗಿತ್ತು? ಅದು ಏನಾಗಬೇಕಾಗಿತ್ತು? ಟೇಸ್ಟ್ ಎಲ್ಲೋ ಚೇಂಜ್ ಆಗಬೇಕಾಗಿತ್ತು. ಆಗಿಲ್ಲ ಹಾಗೆ ಇದು ಹಾಗೆ ವಂಡಿರೋದು. ಇದೆಷ್ಟದ ಯೋಚನೆ ಮಾಡೋಕ್ಕೆ ಇವರು ಏನೇನೋ ಯೋಚನೆ ಮಾಡ್ತಾರೆ. ಮಾಡಲಿ ತಪ್ಪಲ್ಲ, ಈ ಯೋಚನೆ ಬಿಟ್ಟುಬಿಡ್ತಾನೆ. ಇದೆಲ್ಲ ಯಾಕೆ ಸ್ಟಡಿ ಮಾಡಬಾರ್ದು? ಆ ನೀರು ಹಾಗೇ ಇರುತ್ತೆ. ಕಾವೇರಿನೇ ಕೊನೆಗೆ ಯಾವ ನೀರು ಬೇರೆ ಬಿದ್ದಿಲ್ಲ, ಅದಕ್ಕೆ ಅದೇ ಕ್ವಾಲಿಟಿ ಹಾಗೇ ಇದೆ. ಅದಕ್ಕೆ ಗಂಗಾ ನೀರು ಕ್ವಾಲಿಟಿ ಹಾಗೇ ಇದೆ, ತುಂಗಾ ಹಾಗೇ ಇದೆ, ಬೇರೆ ರೀತಿ ವ್ಯತ್ಯಾಸ ಆಗೋದೇ. ಇದಕ್ಕೆ ಆ ಕಾರಣ ಆಯಿತು. ವಾಯಿಸ್ತು ತಾನು ವಾಯುದೇವರನ್ನು ನೋಡಿ ತಗೊಂಡು ತಾರಿಗೆ ಅಲ್ಲಲ್ಲೇ ಸುರಿಸೋದ್ರಿಂದ ಹಾಗೆ ಮೇಂಟೈನ್ ಆಗ್ತಾ ಬಂದಿದೆ. ಜಡಗಳಲ್ಲಿ ಇವತ್ತು ಇನ್ನೂ ಸ್ವಾರಸ್ಯ ಬರುತ್ತೆ. ಇದೆಲ್ಲ ಬೇತವಷ್ಟು ಆಚಾರ ಹೇಳಿದಾರಾಗಲೇ. ಅಗಸ್ತ್ಯರು ಏನು ಮಾಡ್ತಾರೆ? ಎಲ್ಲ ನದಿ ನೀರು ತರ್ತಾರೆ ಹೋಗ್ಬಿಟ್ಟು. ಎಲ್ಲ ನದಿ ನೀರು ಒಂದೇ ಆಗಿದ್ದರೆ ಒಂದು ತುಂಬ ಕೊಟ್ಟರೆ ಮುಗಿದೋಗಿತ್ತು, ಗೊತ್ತಾಯ್ತು. ಎಲ್ಲ ನದಿ ಒಂದೇ ಕಮಾಂಡರ್, ಒಳ್ಳೆಯ ಕಮಾಂಡರ್ ಇಟ್ಕೊಂಡ್ಬರ್ತಾರೆ. ಆಮೇಲೆ ಬೇಕಾಯಿತು ಅದನ್ನೇ ತೆಗೆದುಕೊಡ್ತಾರೆ ಕೇಳಿದವ್ರಿಗೆ, ಈ ನೀರು ಬೇಕಾದ್ರೆ ಇವಾಗ ಅಂತೇಳಿ. ಎಷ್ಟು ಕಷ್ಟ ಇದೆ, ಮಿಕ್ಸ್ ಆಗಿದೆ. ಇವಾಗ ಸೈನ್ಸ್ ಪ್ರಕಾರ ಗೊತ್ತಾಗುತ್ತೆ, ವಾಟರ್ನಲ್ಲಿ ಮಿಕ್ಸ್ ಆಗಿಬಿಟ್ಟಿರ್ತಾರೆ, ನೀರು ಮಾತ್ರ ತೆಗಿಲಕ್ಕೆ ಬರುತ್ತೆ. ಅದನ್ನು ಫೈಗೌಟ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ಇವರಿಗೆ ಅದನ್ನೂ ಮಾಡ್ತಾರೆ ಅಗಸ್ತ್ಯರು, ಈ ನೀರು ಬೇಕಾ ಅಂತ. ಅರ್ಥ ಆಯ್ತಾ? ನೋಡೋದಕ್ಕೆ ಒಂದೇ ರೀತಿ ಇದೆ, ಕ್ವಾಲಿಟಿ ಬೇರೆ ಇದೆ. ಇದೆಲ್ಲ ಯೋಚನೆ ಮಾಡಿದಾಗ ನಮಗೆ ಎಷ್ಟು ಭೇದ ಕ್ಲಿಯರ್ ಆಗುತ್ತೆ ಗೊತ್ತಾ? ಈಗ ಯಾವ ಸ್ಟೇಜಲ್ಲೂ ಐಕ್ಯದ ಕಾನ್ಸೆಪ್ಟ್ ಬರೋ ಚಾನ್ಸಸ್ಸೇ ಇಲ್ಲ. ಜೊತೆ ಆಗ್ಬೋದು ಅಷ್ಟೇ ಹೊರತು ಐಕ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಿಳಿತಿಲ್ಲ. ಇವತ್ತು ಸಾರವಡಿ ಏನೇನೋ ಹಾಕ್ತಾನೆ, ಕೂಟು ಎಲ್ಲ ಹಾಕಿದ ಐಕ್ಯ ಆಗಿಬಿಟ್ಟಿದ್ರೆ ಯಾರು ಹಾಕ್ತಿದ್ದೀರಾ? ಕೂಟು ಮಾಡ್ತಾರಲ್ಲ, ಹಾಕಿದ್ದೆಲ್ಲ ಐಕ್ಯ ಹಾಕಿದ್ರೆ ಹೋಗಿಬಿಟ್ಟಿದ್ರೆ ಯಾರು ಹಾಕ್ತಿದ್ದಿಲ್ಲ. ಸುಮ್ಮನೆ ಯಾಕೆ ಅವೆಲ್ಲ ಐಕ್ಯ ಆಗೋದು? ಬೇರೆ ಇರುತ್ತೆ ಅಂತಾರೆ, ಹಾಗೆ ಇಟ್ಕೊಂಡಿರುತ್ತೆ. ಎಲ್ಲ ರುಚಿಯೂ ಹಾಗೆ ಇರುತ್ತೆ. ಹೋಳಿಗೆ ಒಂದೇ ಇಲ್ಲ ಈಗ, ಬಟ್ ರಸ ಸೇರ್ಕೊಂಡಿದೆ ಅದರಲ್ಲಿ. ಹೋಳುಗಳು ಮಿಸ್ಸಾದ ರಸ ಹೋಗಿಲ್ಲ. ಆ ಉದ್ದೇಶನೇ ಆಗಿದೆ. ತುಂಬ ಸೇರಿದಾಗ ಬೇರೆ ಆಗಿರುತ್ತೆ. ದ್ರಾಕ್ಷಿ ಗೋಡಂಬಿಯಲ್ಲಿ ಯಾಕೆ ಹಾಕ್ತಾರೆ? ಎಲ್ಲ ಐಕ್ಯ ಆಗಿಬಿಟ್ರೆ ಹಾಕ್ತಿದ್ದಿಲ್ಲ, ಬೇರೆ ಇದ್ದರೆ ಕಾಣಿಸೋದು. ಕೆಲವೊಂದು ಐಕ್ಯ ಆಗಿದೆ, ಉಪ್ಪು ಐಕ್ಯ ಆಗ್ಬೋದು, ದ್ರಾಕ್ಷಿ ಐಕ್ಯ ಆಯ್ತು ಅವ್ರು ಒಪ್ಪೋದಿಲ್ಲ. ಗೋಡಂಬಿ ಐಕ್ಯ ಆಯ್ತು ಹಾಗೆ ಹೋಗ್ತಾನೆ, ತೋರಿಸೋತ ಕೇಳ್ತಾರೆ. ನೀನು ಹಾಕಿಲ್ಲ ಇದೆಯಾ ತೋಡಿದೆ ಅಂತ ಹೇಳ್ತಾರೆ. ಇವೆಲ್ಲ ನೋಡ್ಬೇಕು. ಅಂದರೆ ನಮಗೇನು ಗೊತ್ತಿದೆ ಒಟ್ಟಿನ ಮೇಲೆ ಕಾಮನ್ ಸೆನ್ಸಲ್ಲಿ ಭೇದ ಸ್ಪಷ್ಟ ಗೊತ್ತಿದೆ. ಎಲ್ಲ ಅನುಭವ ಬಂದೋಗ್ಬಿಟ್ಟಿದೆ ಭೇದ. ಇಷ್ಟಾದರೂ ಕೂಡ ಜನ ಏನು ಮಾಡ್ತಿದ್ದಾರೆ? ಅದನ್ನು ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾನೆ. ಶ್ವೇತಗೆ ತಾಸಿಸು ಓದ್ದವನು ಯೋಚನೆ ಮಾಡ್ತಾ ಇಲ್ಲ. ಯೋಚನೆ ಮಾಡು ಅಂತ ಹೇಳಿಬಿಟ್ಟು ನೋಡು ಹಾಗಿರೋದು ಅಂತ ಹೇಳಿ. ಹಾಂ ಹೌದು. ಇಲ್ದವ್ರು ಅದು ಸತ್ತೋಗುತ್ತೆ ಅಷ್ಟೇ. ಅದು ಒಳಗೆ ಇಲ್ದವ್ರು ಡೆಡ್. ಅದು ಎಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಬೀಜ ಥರ ಬರ್ಬೇಕಾದ್ದದು. ಮತ್ತು ವಾಯುದೇವ್ರ ಬೀಜ ಹೋಯ್ತಲ್ಲಿ ಡೆಡ್. ಅದು ವಾಯು ಇಲ್ಲದೆ ಹೋದರೆ ಯಾವ ಸ್ಟೇಜಲ್ಲೂ ಇಲ್ಲ. ಅದಕ್ಕೆ ವಾಯುದೇವರು ಸನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾದ್ವಾಯು ದೇವದೇವೋ ವಿಶಿಷ್ಟ. ಎಲ್ಲ ರೋಲಲ್ಲೂ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಕೂಡ. ಈಗ ಎಷ್ಟು ಒಂದು ಕಡೆ ನೋಡಿದರೆ ತತ್ವ ಡಿಸ್ಕಷನ್ ಮಾಡಿದ್ವಿ, ಇನ್ನೊಂದು ಕಡೆಗೆ ದೇವ್ರ ಬಗ್ಗೆ ಗೊತ್ತಾಗ್ತಾ ಇದೆ ನಮಗೆ. ಅದು ಭಕ್ತಿ ಬರ್ತಾ ಇದೆ ಜೊತೆಗೆ, ಎರಡೆರಡು. ಅರ್ಥ ಆಯ್ತಾ? ಈಗ ನೋಡೋದಕ್ಕೆ ಅದು ಕಥೆ ಕಾಣ್ಬೋದು, ಏನೇ ಇರ್ಬೋದು. ಮಾಯಾವಾದಿಗಳು ಖಂಡನೆ ಮಾಡ್ತಿದ್ದಾರೆ.
ಎಲ್ಲದ್ರ ಕೊನೆಗೆ ಏನು ಉಳಿಯೋದು ದೇವ್ರ ಭಕ್ತಿ ಬರುತ್ತೆ. ಅದು ರಿಸಲ್ಟ್. ಅದು ಖಂಡನೆ ಮಾಡೋದಕ್ಕೆ ನಮಗೇನು ಉಪಯೋಗ ಅಂತ ಕೇಳಿದ್ರೆ ಉಪಯೋಗ ಇರೋದು ಅಲ್ಲಿ. ಕೊನೆ ನಮಗೆ ನಾವು ಹೋಗೋ ದಾರಿ ಸರಿ ಅಂತ ಗೊತ್ತಾಗಿಬಿಟ್ರೆ ಹೋಗೋ ರೀತಿಯೇ ಬೇರೆ, ತಪ್ಪು ಅಂತ ಹೋಗೋ ರೀತಿಯೇ ಬೇರೆ. ಅದಕ್ಕೋಸ್ಕರ ತಿಳ್ಕೊಳ್ಬೇಕಾದ ಜವಾಬ್ದಾರಿ ನಮಗಿದ್ದೇ ಇದೆ. ಸಯೇಷ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತಿ ಅಥ ಸಾ ಶುಷ್ಯತೆ. ಅದು ದೊಡ್ಡದು, ಇಷ್ಟೇ ಕೊಟ್ಟು ಮಾಡಿದ್ದಾರೆ ಅಷ್ಟೇ. ಒಂದು ಮರಗಿಡ ಇದೆ, ಮರಗಡಿವೆ, ಮರಗಡೆಗೆ ಏನೋ ಒಣಗಿತ್ತು, ನೀರು ಹಾಕಿದ, ಶುರುವಾಯಿತು, ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲೇ ಇಲ್ಲ. ಆಮೇಲೆ ಏನಾಗಿದೆ, ಒಂದು ಮರಕ್ಕೆ ನೀರು ಹಾಕ್ತಾನೆ ಬೆಳಿತಾನೆ ಇಲ್ಲ, ಒಂದು ರೆಂಬೆ ಹಾಗೆ ಒಣಗಿ ಕಟ್ಟಾಗಿಬಿಡುತ್ತೆ. ಗ್ಯಾಂಗ್ರೀನ್ ಆದಾಗಿರುತ್ತೆ. ಅದಕ್ಕೆ ಮಾತ್ರ ಏನಾಗಲ್ಲ, ಗ್ಯಾಂಗ್ರೀನ್ ಅಂದರೆ ಏನು, ಅದು ಅಲ್ಲಿ ಸಪ್ನೆ ಇಲ್ಲ, ಡೆಡ್. ಅದು ಗೊತ್ತಾಯ್ತು. ಅದು ಇರೋದವರೆಗೂ ಎಲ್ಲ ಕಡೆ ಮುಟ್ತಾ ಇತ್ತು. ವೃಕ್ಷ ಅಂದ್ರೆ ಹಾಗೋ ನಮ್ಮ ದೇಹ ಹಾಗೇನೆ, ಗೊತ್ತಾಯ್ತಾ. ಏನು ಬೇಕಾದ್ರೂ ಬುಡಕ್ಕೆ ಹಾಕ್ತಾರೆ ನೀರು. ಎಲೆ ಒಣಗೋಗಿದೆ, ಎಲೆ ನೀರು ಹಾಕಲ್ಲ, ಬುಡಕ್ಕೆ ಹಾಕ್ತಾರೆ, ಎಲೆ ಸರಿ ಹೋಗ್ಬಿಟ್ಟು. ಅದೇ ರೀತಿ ತಲೆ ಅಂತ ಹೇಳ್ತಾರೆ, ತಲೆಗೆ ಇಂಜೆಕ್ಷನ್ ಕೊಡೋದಿಲ್ಲ, ಗೊತ್ತಾಯ್ತಾ. ಅಂಥವ್ರು ಇದ್ರು ಭಾರಿ ಆಶ್ಚರ್ಯ ಇರಬೇಕಾಗಿ ಎಲ್ಲೋ ಕಾಲು ನೋವು ಇಂಜೆಕ್ಷನ್ ಕೊಡ್ತಾರೆ, ವಾಸಿ ಆಗುತ್ತೆ. ಯಾಕೆ? ಅಲ್ಲಿ ಹೋಗೋ ವ್ಯವಸ್ಥೆ ಇದೆ. ಇಲ್ಲ ಹೊಟ್ಟೆಗೆ ಹಾಕಬೇಕು, ಹೊಟ್ಟೆ ತೊಗೊಂಡು ಹೋಗುತ್ತೆ, ಎಲ್ಲ ಕಡೆ ಸಪ್ಲೈ ಮಾಡುತ್ತೆ. ಎಲ್ಲ ಕಡೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೋ ಕರೆಕ್ಟಾಗಿ ಮುಟ್ಟುತ್ತೆ, ತಿಳಿತಾ. ಇಲ್ಲ ಬ್ಲಡ್ ಸೈಡ್ ಇಲ್ಲಿ ಇನ್ನೊಂದು ರೀತಿ ಹಾಕ್ತಾರೆ. ಎರಡು ಬಿಟ್ಟರೆ ಬೇರೆ ದಾರಿ ಇಲ್ಲ ಅದಕ್ಕೆ. ಒಳಗೆ ಹೋಗ್ಬೇಕಾದ್ರೆ ಕಣ್ಣು ನೋವು ಅಂತೇಳಿ ಕಣ್ಣಿಗೆ ಇದ್ದಾಕೆ ಬರಲ್ಲ, ಒಳಗಿಂದನೇ ಬರಬೇಕಾದ್ರೆ ಹೊಳಗೆ. ಇವು ಎಷ್ಟೆಲ್ಲ ಸ್ವಲ್ಪ ಅವೆಲ್ಲ ಲೆಕ್ಕ ಇಲ್ಲ. ನಿಜವಾದ ಔಷಧಿ ಅಂದರೆ ಒಳಗಿಂದ ಬರಬೇಕು, ಒಳಗಿನ ವ್ಯವಸ್ಥೆ ಇದೆ. ಇಲ್ಲ ಈ ರೀತಿ ಹೋಗಬೇಕು, ಇಲ್ಲ ಹೊಟ್ಟೆ ಬಿದ್ದು ಹೋಗ್ಬೇಕು. ಹೊಟ್ಟೆ ಎಂಬುದು ಇದಿದೆ ಮೂಲ, ಅಲ್ಲಿ ಹಾಕಿದ್ರೆ ಎಲ್ಲ ಕಡೆ ಮುಟ್ಟುತ್ತಲ್ಲ ಹಾಕಿ. ಈ ವ್ಯವಸ್ಥೆ ಯಾರು ಮಾಡಿರೋದಿದೆ? ಎಲ್ಲ ಕೂಡ ದೇವರು ಮಾಡಿರೋ ವ್ಯವಸ್ಥೆ. ಅದಕ್ಕೆ ಪ್ರಾಣ ಹೋದ್ಮೇಲೆ ಬದುಕಿ ತೋರಿಸಿ ಆಗಿದ್ದು ನೋಡಂತೆ ಇಲ್ಲ ಮೂದ ನಮ್ಮ ಕೈಲಿಲ್ಲ ಅಂತ ಹೇಳೋದಿಲ್ಲ. ಈಗ ಪ್ರಾಣಿಗಳು ನಮ್ಮ ಕೈಲಿಲ್ಲ, ಯಾರ ಕೈಲಿದ್ದಾರೆ? ದೇವ್ರ ಕೈಲಿದ್ದಾರೆ. ನಮ್ಮ ಕೈಲಿದ್ರೆ ಯಾವಾಗ ಬಂದು ಹೋಗಿದ್ದು ಹೇಳೋದು ಸಾಧ್ಯ ಇಲ್ಲ. ನಮ್ಮ ಡಿಪೆಂಡೆನ್ಸ್ ಗೊತ್ತಾಗಿ ಇಷ್ಟು ದಿವಸ ನಡೀತಾರಲ್ಲ ಅಂತ ಕೇಳಿದರೆ ಅವ್ರು ಗೆದ್ದಿದ್ದಕ್ಕೆ ಅಷ್ಟೇ. ದೇವ್ರ ಕಳಿಸಿಗೆ ಬಂದರೆ ನಾವು ಕೇಳಿದಕ್ಕೆ ಬಂದಿಲ್ಲ. ಅವರು ಆ ವರ್ಕ್ ಮುಗಿದ ತಕ್ಷಣ ವಾಪಸ್ ವಾಪಸ್ ಹೋಗಿಬಿಡ್ತಾರಲ್ಲ, ಹಾಗೆ ನಾವು ಇರೋದಿರೋದಿಲ್ಲ, ಬಾಂದ್ರೆ ಬರೋದೇ ಇಲ್ಲ. ಅವ್ರು ಕಳಿಸ್ತಾ ಬರ್ತಾರೆ, ಸ್ಟಾರ್ಟ್ ಅಂದರೆ ವಾಪಸ್ ಹೋಗ್ಬಿಡ್ತಾರೆ. ಮತ್ತೆ ಏನೇ ಇದ್ರು ಮತ್ತೆ ಕೇಳೋದಿಲ್ಲ. ಆಗ ಈ ಹೇಳ್ತಾರೆ, ದೃಷ್ಟಾಂತ ಕೊಡ್ತಾರೆ. ಇಡೀ ಮರ ಒಣಗೋದು ಬೇರೆ. ಒಂದು ತೋಟ ಇದೆ, ಸಾವಿರಾರು ಮರ ಇದೆ, ಒಂದೇ ಮರ ಒಣಗ್ತಾ ಇದೆ, ಏನಿಲ್ಲ, ಪ್ರಾಣವಾಯು ಇಲ್ಲ, ಸತ್ತೋಯ್ತು. ಈ ಒಂದು ಮರ ಇದೆ, ಈಗ ಮರದಲ್ಲಿ ಒಂದು ಟಂಕೆ ಮಾತ್ರ ಹೋಗ್ತಾ ಇದೆ, ಅಲ್ಲಿ ಮಾತ್ರ ಸಪ್ಲೈ ಇಲ್ಲ. ಎರಡು ದೃಷ್ಟಾಂತ. ಸಾವಿರಾರು ಮರದಲ್ಲಿ ಒಂದು ಮರ ಹೋಗೋದು, 4 ಮರ ಹೋಗೋದು, ಉಳಿದಿರೋದು. ಕಾರಣ ಏನಂದರೆ ಪ್ರಾಣವಾಯು ಇಲ್ಲ, ಅಷ್ಟೇ ಉತ್ತರ ಅದಕ್ಕೆ, ತಿಳಿತಾ. ಇನ್ನೊಂದು ಕಡೆ ಒಂದೇ ಮರದಲ್ಲೇ ವ್ಯತ್ಯಾಸ ಇದೆ. ಮತ್ತೆ ಮರದ ರೆಂಬೆಗಳಲ್ಲೇನೆ ಅರ್ಧ ಈ ಕಡೆ ಆಗದೆ ನೋಡ್ತೀರಿ ನೀವು. ಕೆಲವು ಮರಕ್ಕೆ ಹುಡಗಡೆ ಹಿಡಿದ ಕಾಲಕ್ಕೆಲ್ಲ ಬೋಳಿಸ್ಬಿಡ್ತಾರೆ, ಬರೀ ರೆಂಬೆ ಬಿಟ್ಟಿರ್ತಾರೆ. ಆಮೇಲೆ ನೋಡಿ ಫಸ್ಟ್ ಕ್ಲಾಸ್ ಬಿಡುತ್ತೆ ಬಂದುಬಿಟ್ಟು. ಆ ರೀತಿ ಮನುಷ್ಯನ ಕೈಕಾಲು ತೆಗೆದ ಬಂದಿರ್ತಾ ಇರುತ್ತೆ, ಏನಿಲ್ಲ. ಎಷ್ಟು ವ್ಯತ್ಯಾಸ ತೋರಿಸ್ತಾರೆ ನಾವು. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ರಣಂತ ಗುಣ ಪರಮಃ. ನಾವು ನಮ್ಮ ಲೆಕ್ಕದಲ್ಲಿ ನೋಡಿದರೆ ಜಗತ್ತು ಅರ್ಥನೇ ಆಗೋದಿಲ್ಲ. ಇರೋ ರೀತಿ ನಾವು ನೋಡಬೇಕೇ ಹೊರತು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ ಅದನ್ನ ಕೆಲಸ ಆಗೋದಿಲ್ಲ. ಇದೆಲ್ಲ ಯೋಚನೆ ಮಾಡೋದು ಅಂತ ಹೇಳ್ತಾರೆ. ಅದೇ ರೀತಿಯೇ ಯಾವಾಗ ಪ್ರಾಣವಾಯು ಬಿಟ್ಟು ಹೋಗುತ್ತೋ ಅಲ್ಲ, ದೇವ ಸಾಯೋದು ಅಂದರೆ ಹೀಗೆ, ಬದುಕೋದು ಅಂದರೆ ಹೀಗೆ, ಗೊತ್ತಾಯ್ತಾ. ಗೊತ್ತ ಶ್ವೇತಕೇತು. ಆದ್ದರಿಂದ ಮೋದಮಾನ ತಿಷ್ಠತಿ ಪೇಪೀಯಮಾನ. ಗಿಡಗಳು ಆನಂದವಾಗಿರ್ತವೆ, ಅದು ಆನಂದವಾಗಿರೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ದೃಷ್ಟಾಂತ ಕೊಡ್ತಾರೆ ವ್ಯಾಖ್ಯಾನದೊಳಗೆ. ಒಂದು ಮರ ಇದೆ, ಈಗ ಒಂದು ಗಿಡಗಳೆಲ್ಲ ಇದೆ, 100 ಗಿಡ ಇದೆ. ನೀರು ಹಾಕ್ಲಿಕ್ಕೆ ಹೋಗ್ತಾರೆ, ಅವೇನಾಗುತ್ತೆ ಗೊತ್ತೋ, ಅವು ಭಾರಿ ಖುಷಿ ಪಡುತ್ತೆ. ಬಡಿಸ್ಲಕ್ಕೆ ಬಂದಾಗ ಹ್ಯಾಕೆ ಖುಷಿ ಆಗುತ್ತಲ್ಲ ಆ ಥರ ಇವರಿಗೆ. ಸಾರು ಬಂತು, ಹೊಡಿ ಬಂತು ಅಂತ ಹ್ಯಾಕೆ ಕಾಯ್ತಾ ಅಷ್ಟ ಎರಡು ಇರ್ತಂತೆ. ಕೊಡ್ಲಿ ತೊಗೊಂಡೋಗ್ತಾರಂತೆ, ಮುದ್ರಿಕೊಂಡ್ಬಿಡುತ್ತಂತೆ ಹಾಗೇನೆ. ಅಯ್ಯೋ ಹೊಡಿಲಕ್ಕೆ ಬಂದಿದ್ದಾನೆ ಅಂತ. ಯಾಕೆ? ಸಸ್ಯಗಳಿಗೂ ಪ್ರಾಣ ಜೀವ ಇದೆ ತೋರಿಸ್ತಾರೆ. ಇದು ಜೀವ ಇರೋ ಕೇಸ್ ಇದು. ಇವ್ರ ಪ್ರಕಾರ ಜಗದೀಶ್ ಚಂದ್ರ ಬೋಸ್ ಕಂಡಿಡಿದ ಅಂಥೇಳಿ ಉಪನಿಷತ್ ಎಂದೋ ಹೇಳಿದೆ. ಉಪನಿಷತ್ತು ಪುರಾಣ ಎಷ್ಟು ಪುರಾಣದವ್ರಿಗೆ ಲೆಕ್ಕನೇ ಇಲ್ಲ ಅದರೊಳಗೆ, ಗೊತ್ತಾಯ್ತಾ. ಅಂದರೆ ಇದು ಯಾತಕ್ಕೆ ಗೊತ್ತಿ, ಇವ್ರು ಓದಿದ್ದೆಲ್ಲ ಗೊತ್ತಿದ್ದಿಲ್ಲ ಅಷ್ಟೇ. ಓದಿದ್ದು ಎಂದೋ ಗೊತ್ತಾಗ್ತಿತ್ತು. ಯಾರ ಹೆಸರು ಮೊದಲು ಬಂತೆ ಹೊರತು ಆ್ಯಕ್ಚುಲಿ ದೇವ್ರನ್ನ ಬರ್ತರು, ಜನಗಳನ್ನ ನೆನ್ಪಿಟ್ಕೊಂಡ್ಬಿಟ್ರು ಅಷ್ಟೇ. ಇದು 3 ದೇವ್ರ ವ್ಯವಸ್ಥೆ ಆಗಿದೆ. ಇಲ್ಲೂ ಕೂಡ ಭೇದ ಇದೆ, ಅಭೇದ ಇದೆ. ಈಗ ಭೇದ ಇದೆ, ಪ್ರತಿಯೊಂದರಲ್ಲೂ ಅಬ್ಸರ್ವ್ ಮಾಡ್ತಿರ್ಬೇಕು. ದೃಷ್ಟಾಂತ ಭೇದ ಹೇಳುತ್ತಾ, ಅಭೇದ ಹೇಳುತ್ತಾ. ಅಂದಮೇಲೆ ಸ ಆತ್ಮ ಎಂಡ್ ಮಾಡ್ತಾರೆ. ಸ ಆತ್ಮ, ಇದೆಲ್ಲ ಮೂಲ ಯಾವ್ದು ಹೇಳಿದೆ ಗೊತ್ತಾ? ಅವನ ಆತ್ಮ, ಗೊತ್ತಾ. ಅತತ್ವಮಸಿ ಶ್ವೇತಕ್ಕೆ, ನೀನು ಅವನಲ್ಲ, ನೆನ್ಪಿಟ್ಕೊ ಅಂತ ಹೇಳ್ತಾನೆ. ಅವನ ಆತ್ಮ, ನೀನಲ್ಲ. ಆತ್ಮ ಅಂದರೆ ಸರ್ವಸ್ವಾಮಿ ಅಂತ, ಅಂತರ್ಯಾಮಿ. ಎಷ್ಟು ಸುಲಭವಾಗಿರೋದಿಲ್ಲ.
ಕಣ್ಣಿರೋದಿಲ್ಲ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಅದಕ್ಕೆ ಪ್ರತಿಯೊಂದಕ್ಕೂ ಪ್ರಾಣಿಗಳಿಗೂ ತಿಳ್ಕೊಳ್ಳೋ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಕಣ್ಣೇ ಇರಬೇಕಾಗಿಲ್ಲ. ಕೆಲವು ಸ್ಪರ್ಶ ವೇದಿಗಳು, ಕೆಲವು ಗ್ರಹಣ ವೇದಿಗಳು, ಗೊತ್ತಾಯ್ತಿಲ್ಲ, ಮುಟ್ಟಿದ್ರೆ ಸಾಕು. ಕೆಲವು ವಾಸ್ತೆ ನೋಡ್ಕೊಂಡು ಬರುತ್ತೆ, ಕೆಲವೆಲ್ಲ ಈ ಅಡುಗೆ ಮನೆಗೆ ವಾಸ್ತೆ ನೋಡ್ಕೊಂಡು ಹೋಗಲ್ವೇ ಅಂತ ಕೆಲವು ಸಲ. ಕೆಲವು ವಾಸ್ತೆ ಬರುತ್ತೆ, ಕೆಲವು ವಾಸ್ತೆ ಅನ್ನಕ್ಕೆ ವಾಸ್ತೆ ಗೀಸ್ತೆ ಬರೋದಿಲ್ಲ. ಈ ಬೊಂಡ ಗಿಡ್ಡಕ್ಕೆ ವಾಸ್ತೆ ಬರುತ್ತಲ್ಲ, ಹಾಗೆ ನಾವು ಮನುಷ್ಯ ಎಲ್ಲ ವೇದಿ ಇವನು. ದೇವ್ರ ಬಿಟ್ಟು ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಮನುಷ್ಯ. ಇದು ಸ್ವಾರಸ್ಯ. ಅವ ಹಾಗಲ್ಲ, ಸ್ಮೆಲ್ಲಿಗೆ ಬರೋದಿಲ್ಲ. ಕೆಲವು ಸ್ಮೆಲ್ ಇಟ್ಟಿರ್ತಾರೆ, ಬರಬೇಕಾದ್ರೆ ಏನು ಮಾಡಿ ಬರೋಲ್ಲ, ಮುಗಿದೋಯ್ತಾರೆ, ಕ್ಲೋಸ್. ಕೆಲವು ಹತ್ತಿರ ಬಂದರೆ ನಿಮ್ಗೆ ಗೊತ್ತಾಗೋದು ಅವಕ್ಕೆ. ಕೆಲವಕ್ಕೆ ದೂರದಿಂದ ಗ್ರಾಸ್ ಮಾಡೋ ಶಕ್ತಿ ಇದೆ. ಅವ್ರ ದೃಷ್ಟಿ ಅಷ್ಟು ಶಾರ್ಪ್, ಹದ್ದು ಎಲ್ಲೋ ನೋಡುತ್ತದು, ನಮಗೆ ಗೊತ್ತಿರೋದಿಲ್ಲ. ಅಲ್ಲೇನೋ ಟಕ್ ಅಂತ ಹೋಗ್ಬಿಡುತ್ತೆ ಮೇಲಕ್ಕೆ. ಇದೆಲ್ಲ ಮ್ಯಾಜಿಕ್. ಅದು ದೇವರ ಅದು ಎಲ್ಲ ಕೊಟ್ಟಿರೋದು ಮನುಷ್ಯನಿಗೆ ಒಂದೇ. ಅರ್ಥ ಆಯ್ತಾ? ಸರಿಯಾಗಿ ಉಪಯೋಗಿಸ್ಬಿಟ್ರೆ ಎಲ್ಲ ಪ್ರಾಣಿ ಮಾಡೋ ಕೆಲಸ ಒಬ್ಬನೇ ಮಾಡ್ತಾನೆ, ಮನುಷ್ಯ ಮಾಡ್ತಾನೆ. ಇವತ್ತು ಆ್ಯಕ್ಚುಲಿ ಎಲ್ಲದನ್ನು ಕಟ್ಟರೋ ಹೋಗಿ ಸಿಂಹ ಮೇಲೆ ಕೊಡ್ತಾನೆ, ಆನೆ ಮೇಲೆ ಕೊಡ್ತಾನೆ. ಅದಕ್ಕೆ ಬುದ್ಧಿ ಕೊಡಲಿಲ್ಲ, ಮನುಷ್ಯನಿಗೆ ಒಂದೇ ಕೊಟ್ಟಿದ್ದು. ಅವು ಪ್ರಾಣಿಗಳ ಬುದ್ಧಿ ಕೊಟ್ಟಿದ್ರೆ ಗೋವಿಂದ, ಮನುಷ್ಯ ಅವನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗಲೇ ಎಷ್ಟೋ ಕಷ್ಟ ಇದೆ, ಇನ್ನೂ ಕಷ್ಟ ಆಗಿಬಿಡ್ತಿದೆ. ತಮ್ಮ ಬುದ್ಧಿಯೊಳಗೆ ಟ್ರೈ ಮಾಡುತ್ತಷ್ಟೇ, ಪ್ರಾಣ ಉಳಿಸೋಳಿಗೆ ಎಷ್ಟು ಬೇಕೋ ಅಷ್ಟು ಮಾಡುತ್ತೆ ಅಷ್ಟೇ, ಹೊರತು ಇನ್ನೇನು ಮಾಡೋಕ್ಕೆ ಬರೋಲ್ಲ ಅವ್ರಿಗೆ. ನೆಕ್ಸ್ಟ್ ಈಗ ನೆಗ್ರೋಧ ದೇವರು ಯಾತಕ್ಕ ಒಂದೊಂದು ಪ್ರಶ್ನೆಗೂ ಆಚಾರ್ಯರು ಲಿಂಕ್ ಕೊಡ್ತಾರೆ. ಆಮೇಲೆ 9 ಈ ಆರ್ಡ್ರಲ್ಲಿ ಯಾಕೆ ಹೇಳಬೇಕು ಅವರು? ಗೊತ್ತಾ? ಯಾವುದೋ ಒಂದು ಹೇಳ್ಬಿಡ್ಬೋದಲ್ಲ, ಒಂದೊಂದಕ್ಕೆ ಆರ್ಡರ್ ಹೊರ್ತಾ ಹೋಗ್ತಾರೋ, ಗೊತ್ತಾಯ್ತಾ? 9 ಮುಗಿಯೋ ಹೊತ್ತಿಗೆ ಆಯ್ತು, ಫುಲ್ ದೇವ್ರ ಬಗ್ಗೆ ಗೊತ್ತಾಗ್ಬಿಡು. ಆ ರೀತಿ ಮಾಡ್ತಾ ಇದ್ದಕ್ಕಿದ್ದಾಗ ಇಲ್ಲಿ ಮಂಡ್ಯ ಬಂದು ಆಮೇಲೆ ಚನ್ನಪಟ್ಟಣ ಬರ್ತದ, ಮೈಸೂರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಮಂಡ್ಯ, ಆಮೇಲೆ ಇದು ಚನ್ನಪಟ್ಟಣ, ಆಮೇಲೆ ಕೆಂಗೆ, ಆಮೇಲೆ ಕೆಂಗೇರಿ ಬಂದ್ರೆ ಗತಿ ಇದೆ, ತಲೆ ಕೆಟ್ಟೋಗ್ತದೆ ಅಷ್ಟೇ. ಒಂದು ಕ್ರಮ ಆ ಜೋಡಣೆ ಆಗಿದೆ. ಈ 9 ದೃಷ್ಟಾಂತನೂ ಬೇರೆಯವ್ರು ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ತಮಗೆ ಏನು ಬೇಕಾದಿಲ್ಲೇ ಇಲ್ಲ ಅದರೊಳಗೆ. ಪ್ರತಿಯೊಂದು ನಮಗೆ ಬೇಕಾದ್ದೇನೆ. ಇಡೀ ಫಿಲಾಸಫಿ ಒಂದೊಂದರಲ್ಲೂ ಇಡೀ ನಾವು 9 ಪ್ರಮೇಯಗಳು ಕಾಣಿಸ್ತದೆ. ಒಂದೊಂದರಲ್ಲೂ 9 ಪ್ರಮೇಯಗಳಿವೆ. ಗಿಡಗಳು, ತೋಟಗಳು, ಪರಸ್ಪರ ಭೇದ ಬಂತು ಜನಗಳಿಗೆ, ಗೊತ್ತಾಯ್ತು. ಪ್ರಾಣ ಅಲ್ಲಿ ಬೇರೆ ಇಲ್ಲಿ ಬೇರೆ ಇದೆ, ಯಜಮಾನ ಬೇರೆ ಇದ್ದಾನೆ. ಒಂದಲ್ಲಿ ನದಿಗಳಿಗೆ ಅಭಿಮಾನಿ ದೇವತೆಗಳು ಬೇರೆ ಬೇರೆ ಇದ್ದಾರೆ. ಅವೆಲ್ಲ ಗೊತ್ತಾದರೆ ಯಾವ ಸಮಸ್ಯೆ ಇದೆ? ಅದನ್ನೇ ಹೇಳ್ತಿರೋದು. ಒಂದಲ್ಲಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು 9 ಪ್ರತಿಯೊಂದು ಸ್ಟೇಜಲ್ಲೂ ಮಾಡ್ತೇವೆ. ಒಂದು ಸ್ಟೇಜಲ್ಲ, ಸಬ್ ಕ್ಲಾಸ್ ತಗೊಂಡ್ರೆ ಮತ್ತೆ ಭೇದ ಇದೆ. ಮೇಲಿಂದ ಒಳಗೆ ಹೋಗ್ತಾ ಹೋಗ್ತಾ ಹೋದಂತೆ ಭೇದ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗ್ತದೆ. ಸಹೇಶ್ ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿಂದ 9 ದೃಷ್ಟಾಂತ ಕಥೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅವನು ಅನಲೈಸ್ ಮಾಡ್ತಾರೆ, ಗೊತ್ತಾಗ್ತದೆ. ನಮಗೊಂದು ಪ್ರೋಸೆಸ್ ಗೊತ್ತಾಗ್ತದೆ. ಈಗ ಯಾವುದೇ ಒಂದು ವಿಷಯ ಕೊಟ್ಟಾಗ ಹೇಗೆ ಡೇಟಾ ಹೇಳ್ಕೋಬೇಕು, ಆಮೇಲೆ ಅನಲೈಸ್ ಮಾಡೋಕ್ಕೆ ಶುರು ಮಾಡಬೇಕು, ಆಮೇಲೆ ಎಲ್ಲ ನೋಡಿಬಿಟ್ಟು ಪೂರ್ವಾಪರ ಅಪ್ಲೈ ಮಾಡಿ ಕೊನೆಗೆ ಕನ್ಕ್ಲೂಷನ್ ಕೊಡಬೇಕು. ಪ್ರೋಸೆಸ್ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇದ್ದಾರೆ ಆಚಾರ್ಯರಿಗೆ. ಸರಿಯಾಗಿ ಓದಬೇಕಾದ್ರೆ ಇಲ್ಲೇ ಕೊಡ್ತಾ ಇದ್ದಾರಲ್ಲ. ಈಗ ಅಲ್ಲೆಲ್ಲ ಸಂಬರಿ ಬಂದಿದೆ, ಇಲ್ಲಿ ಡಿಟೇಲ್ ಡಿಸ್ಕಸ್ ಮಾಡಿ ಒಂದೇ ಕಡೆ ಇದೆ, ತುಂಬ ಡೀಟೇಲ್ ಆಗಿರೋದು. ಅಲ್ಲಿ ಮುಖ್ಯ ಗೀತಾ ಅಲ್ಲಿ ಹೇಳಬೇಕಾದ್ದು ಎಷ್ಟು ಬೇಕೋ ಅಷ್ಟು ಹೇಳ್ತಾರೆ. ಇದು ಉದ್ದೇಶನೇ ಅದಾದ್ದರಿಂದ ಮೇನ್ ಇದನ್ನೇ ಡೀಲ್ ಮಾಡ್ತಾರೆ. ನೀವು ಬಂದು ಫಿಸಿಕ್ಸ್ ಮಧ್ಯೆ ಮ್ಯಾಥಮೆಟಿಕ್ಸ್ ಬಂದು ಹೇಳೋದು ಬೇರೆ, ಮ್ಯಾಥಮೆಟಿಕ್ಸನ್ನೇ ಹೇಳೋದು ಬೇರೆ. ಅಲ್ಲಿ ಫುಲ್ ಅದನ್ನು ಹೇಳಬೇಕಾಗುತ್ತೆ. ಓಂ ಶ್ರೀ ಇವೆಲ್ಲ ಬೈಪಾಸ್ ಮಾಡಿ ಹೋಗಿಬಿಟ್ರೆ ಮುಂದೆ ಏನು ಅರ್ಥ ಆಗಲ್ಲ. ಇವೆಲ್ಲ ಬೈಪಾಸ್ ಆಗಿಬಿಡುತ್ತೆ ಎಷ್ಟೋ ಸರ್ತಿ. ಇವೆಲ್ಲ ಕಥೆಗಳು ನೀವು ಓದಿಕೊಂಡಿರ್ತಾರೆ, ಅದು ಅವ್ರ ಕಥೆ ಪಜಿತಿ ಆಗುತ್ತೆ. ಆಮೇಲೆ ಮುಂದಿನ ಕಥೆ ದುರಂತದ ಕಥೆ ಆಗುತ್ತೆ. ಇದೆಲ್ಲ ಮುಗಿಯೋ ಹೊತ್ತಿಗೆ ಅವ್ರಿಗೆ ಏನಾಗಿರುತ್ತೆ, ಜ್ಞಾನ ಬರುತ್ತದೆ, ಭಕ್ತಿ ಬರುತ್ತೆ. ಅಷ್ಟೊತ್ತಿಗೆ ಮುಂದೆ ಓದೋದು ಸುಲಭ. ಭಕ್ತಿ ಬರದೇ ಹೋದರೆ ಅದು ಪಾಠ ಪ್ರವಚನಕ್ಕೆ ಏನೇನೂ ಅರ್ಥ ಇಲ್ಲ, ನೆನ್ಪಿಟ್ಕೋಬೇಕು. ಹೇಳಿ ಎಲ್ಲ ಬಡಿಸ್ಬಿಟ್ಟಿದ್ದಾರೆ, ಇನ್ನು ಊಟಕ್ಕೆ ಕೊಡಬೇಕು. ಬರ್ತಾರೆ, ಫಾರ್ ಇವ್ರ ಇನ್ಫಾರ್ಮೇಷನ್ ತಿನ್ನಕ್ಕಲ್ಲ ಅವೆಲ್ಲ ಅಂತ ಹೇಳ್ತಾರೆ. ರಾಜಿ ಪಾರಣಿ ಕಾಲಕ್ಕೆ ಕೂತಿ ಮಾತು ಹೇಳಿದರೆ ಏನು ಮಾಡ್ತಾರೋ, ಶಾಪ ಹಾಕಿ ಬಿಡಿಸ್ತಾರೆ. ತಿನ್ನಕ್ಕಲ್ಲ, ಅದಕ್ಕೆ ನೋಡ್ಲಿಕ್ಕೆ ಎಷ್ಟು ಸಿಟ್ಟು ಬರುತ್ತೆ. ನೋಡಲಿಕ್ಕೆ ನೋಡಿದರೆ ಅನ್ನ ಅಲ್ಲ, ಗೊತ್ತಾದ್ರೆ ಎಂಜಾಯ್ ಮಾಡಿದವರೇ ಶಾಸ್ತ್ರ ಅಲ್ಲ. ಭಕ್ತಿ ಬರಲೇ, ಭಕ್ತಿ ಲಿಂಕ್ ಆಗಬೇಕು. ಇವತ್ತು ಭಕ್ತಿ ಬರದಂತೆ ಓದೋ ವ್ಯವಸ್ಥೆ ಬಂದುಬಿಟ್ರೆ ಕೆಟ್ಟೋಯ್ತು.